ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು ಭಾರತ ದರ್ಶನ ಸೀರೀಸನ್ನು ಕ್ಲಾಸ್ 2 ಆಗಿರ್ತದೆ. ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಕ್ಲಾಸ್ ಲೇಟ್ ಆಯಿತು, ಬಟ್ ಇಟ್ಸ್ ಓಕೆ. ನಾನು ಮುಂಬರುವಂತಹ ದಿನಗಳಲ್ಲಿ ರೆಗ್ಯುಲರ್ಲಿ ಕ್ಲಾಸ್ ತಗೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಓಕೆ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹೊಸ ಚಾನಲ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಕಂಟೆಂಟನ್ನು ನಿಮಗೆ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಇದು 10ನೇ ತರಗತಿಯ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಗಳಾಗಿರ್ತವೆ. ನೋಡ್ತಾ ಹೋಗೋಣ ಯಾವ ರೀತಿ ಇದ್ದಾವೆ ಅಂತ. ಮೊದಲನೇ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಭಾರತದ ಉತ್ತರದ ಗಡಿಗೆ ಹೊಂದಿಕೊಂಡಂತೆ ಹಬ್ಬಿರುವ ಅವಿಚ್ಛಿನ್ನ ಪರ್ವತ ಸರಣಿಗಳು ಯಾವುವು ಅಂತ ಇದೆ. ಯಾವಾಗ್ತವೆ ಭಾರತದ ಉತ್ತರ ಗಡಿಗೆ ಹೊಂದಿಕೊಂಡಂತೆ ಹಬ್ಬಿರುವ ಅವಿಚ್ಛಿನ್ನ ಪರ್ವತ ಸರಣಿಗಳು ಯಾವುವು ಅಂತ ಇದೆ. ಯಾವುದು ನೋಡೋಣ. ಹಿಮಾಲಯ ಶ್ರೇಣಿಗಳು, ಅರಾವಳಿ ಬೆಟ್ಟಗಳು, ವಿಂಧ್ಯ ಸಾತ್ಪುರ ಸರಣಿಗಳು, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿ ಉತ್ತರ ಏನಾಗತ್ತಪ್ಪ ಅಂತಂದರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಏನಾಗತ್ತೆ? ಹಿಮಾಲಯ ಸರಣಿಗಳು. ಓಕೆ, ಭಾರತದ ಉತ್ತರ ಗಡಿಗೆ ಹೊಂದಿಕೊಂಡಂತೆ ಹಬ್ಬಿರುವ ಅವಿಚ್ಛಿನ್ನ ಪರ್ವತ ಸರಣಿಗಳು ಯಾವುವು ಅಂತಂದರೆ ಹಿಮಾಲಯ ಸರಣಿಗಳು. ನೋಡೋಣ ವಿವರಣೆಯನ್ನು ಯಾವ ರೀತಿ ಇದೆ ಅಂತ. ಇದು ಕಂಪ್ಲೀಟ್ ಆಗಿ ನಮಗೆ 10ನೇ ತರಗತಿಗೆ ಸಂಬಂಧಿಸಿರುವಂತಹ ಮಾಹಿತಿಯಾಗಿರ್ತದೆ. ವಿವಿಧ ಪರೀಕ್ಷೆಯಲ್ಲಿ ವಿವಿಧ ರೀತಿಯಿಂದ ಪ್ರಶ್ನೆಗಳು ಕೇಳಲಾಗಿದೆ ಈ ಒಂದು ಲೆಸನ್ ಮೇಲೆ. ಹಾಗಾಗಿ ಈ ದಿನ ಅಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸನ್ನು ನಾವು ಅಭ್ಯಾಸ ಮಾಡೋಣ. ನೋಡ್ರಿ, ಉತ್ತರದ ಪರ್ವತಗಳು ಅಂತ ಇದೆ. ಈ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ನಾವು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಅಂದರೆ ಉತ್ತರದ ಪರ್ವತಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಭೂಪ್ರದೇಶ, ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಮೈದಾನಗಳು ಅಂತ ಆ ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ಆಧರಿಸಿ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಓಕೆ, ಅದರಲ್ಲಿ ಉತ್ತರದ ಪರ್ವತಗಳು, ಇಲ್ಲಿ ಉತ್ತರದ ಪರ್ವತಗಳು ಏನನ್ನು ಒಳಗೊಂಡಿದ್ದಾವಪ್ಪ ಅಂತಂದರೆ ಇವು ಇತ್ತೀಚಿನ ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿದೆ. ಏನು? ಉತ್ತರದ ಪರ್ವತಗಳು, ಹಿಮಾಲಯ ಪರ್ವತಗಳು ಎಂತಹ ಪರ್ವತಗಳು? ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರೀತಾರೆ. ಇವು ಹಳೆಯ ಅಥವಾ ಪುರಾತನ ಮಡಿಕೆ ಪರ್ವತಗಳು ಅಲ್ಲ, ಇವು ಇತ್ತೀಚಿನ ಮಡಿಕೆ ಪರ್ವತಗಳಾಗಿದ್ದಾವೆ. ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಯಾವುದಕ್ಕೆ? ಹಿಮಾಲಯ ಪರ್ವತ ಸರಣಿಗಳಿಗೆ. ಶ್ರೇಣಿಗಳನ್ನು ಒಳಗೊಂಡಿದೆ. ಅವು ಭಾರತದ ಉತ್ತರದ ಗಡಿಗೆ ಹೊಂದಿಕೊಂಡಂತೆ ಹಬ್ಬಿರುವ ಅವಿಚ್ಛಿನ್ನ ಪರ್ವತ ಸರಣಿಗಳಾಗಿವೆ. ಯಾವುವು? ಹಿಮಾಲಯ ಪರ್ವತ ಸರಣಿಗಳು. ಹಿಮಾಲಯಗಳು 2400 ಕಿಲೋಮೀಟರ್ ಉದ್ದವಾಗಿದೆ. ಅವುಗಳ ಅಗಲವು 240ರಿಂದ 320 ಕಿಲೋಮೀಟರ್ ಅಷ್ಟು ಅಗಲವಾಗಿದ್ದಾವೆ. ಏನು? ಹಿಮಾಲಯ ಪರ್ವತ ಸರಣಿಗಳು. ಇವು ಪಶ್ಚಿಮದಲ್ಲಿ ಅಗಲವಾಗಿದ್ದು ಪೂರ್ವದ ಕಡೆಗೆ ಹೋದಂತೆ ಕಿರಿದಾಗುತ್ತವೆ. ಏನಾಗತ್ತೆ? ಪಶ್ಚಿಮದ ಕಡೆ ಅಂತಂದರೆ ನಮ್ಮ ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ, ಇಲ್ಲಿ ಏನಾಗಿರ್ತದಪ್ಪ ಅಂತಂದರೆ ಈ ಒಂದು ಭಾಗದ ಕಡೆ ಏನಾಗತ್ತಪ್ಪ ಅಂತಂದರೆ ಅಗಲವಾಗಿದೆ. ಅದೇ ರೀತಿಯಾಗಿ ಈಶಾನ್ಯ ರಾಜ್ಯಗಳ ಕಡೆ ಹೋದಾಗ, ಅಂದರೆ ಅರುಣಾಚಲ ಪ್ರದೇಶ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಆ ಕಡೆ ಹೋದಾಗ ಕಿರಿದಾಗುತ್ತಾ ಹೋಗುತ್ತದೆ. ಯಾವುದರ ಭಾಗ? ಹಿಮಾಲಯ ಪರ್ವತ ಸರಣಿಗಳ ಭಾಗ. ಪಶ್ಚಿಮದ ಕಡೆ ಏನಾಗತ್ತಪ್ಪ ಅಂತಂದರೆ ಅಗಲವಾಗಿದ್ದು ಪೂರ್ವದ ಕಡೆಗೆ ಹೋದಂತೆ ಕಿರಿದಾಗುತ್ತದೆ. ನೆಕ್ಸ್ಟ್ ನೋಡಲಿ, ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಹರಡಿದೆ. ಭಾರತದ ಕಡೆಗೆ ಕಡಿದಾದ ಇಳಿಜಾರು ಮತ್ತು ಟಿಬೆಟ್ ಕಡೆಗೆ ಬಳಿದಾದ ಇಳಿಜಾರಿನಿಂದ ಕೂಡಿದೆ. ಯಾರು ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಾರಲ್ವ ಅವರೆಲ್ಲರೂ ಹೋಗೋದು ನೇಪಾಳಿಂದ ಮತ್ತು ಟಿಬೆಟ್ ಮೂಲಕನೇ ಹೋಗೋದು. ಭಾರತ ಕಡೆಯಿಂದ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಅತಿ ಹೆಚ್ಚು ಕಡಿದಾದ ಇಳಿಜಾರನ್ನು ಹೊಂದಿದೆ, ಹೋಗಲು ಸುಲಭ ಆಗೋದಿಲ್ಲ. ನೆಕ್ಸ್ಟ್ ನೋಡಲಿ ಪ್ರಶ್ನೆ, ಹಿಮಾಲಯದಲ್ಲಿ ಎಷ್ಟು ಪರ್ವತ ಸರಣಿಗಳಿವೆ ಮತ್ತು ಅವುಗಳು ಯಾವುವು ಅಂತ ಪ್ರಶ್ನೆ ಇದೆ. ನೋಡೋಣ. ಮಹಾಹಿಮಾಲಯ 3, ಮಹಾಹಿಮಾಲಯ, ಒಳ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳು ಅಂತ ಇದೆ. ಅಥವಾ 4ನೇದು ಈ ಮೇಲಿನ ಎಲ್ಲವೂ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ. ಹಿಮಾಲಯದಲ್ಲಿ ಎಷ್ಟು ಪರ್ವತ ಸರಣಿಗಳಿದ್ದಾವೆ ಅಂತಂದರೆ 3 ಪರ್ವತ ಸರಣಿಗಳಿದ್ದಾವೆ. ಅವು ಯಾವ್ಯಾವು? ಮೊದಲನೇದು ಮಹಾಹಿಮಾಲಯ, 2ನೇದು ಒಳ ಹಿಮಾಲಯ, 3ನೇದು ಯಾವುದು? ಶಿವಾಲಿಕ್ ಬೆಟ್ಟಗಳು. ಇನ್ನೊಂದಿದೆ, ಅದನ್ನು ಟ್ರಾನ್ಸ್ ಹಿಮಾಲಯ ಅಂತ ಕರೀಲಾಗ್ತದೆ ಅಥವಾ ಹಿಮಾಲಯದ ಹೊರಭಾಗ ಅಂತ ಕರೀಲಾಗ್ತದೆ. ಅದು ನಮ್ಮ ಭಾರತ ದೇಶದಲ್ಲಿ ಇಲ್ಲ, ಹಾಗಾಗಿ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಒಟ್ಟು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಹಿಮಾಲಯ ಪರ್ವತ ಸರಣಿಗಳನ್ನು ಅಭ್ಯಾಸ ಮಾಡ್ತೀವಿ? ನಾವು 3 ಹಿಮಾಲಯ ಪರ್ವತ ಸರಣಿಗಳನ್ನು ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ ಇದರ ಬಗ್ಗೆ ವಿವರಣೆ. ಮಹಾಹಿಮಾಲಯ ಮತ್ತು ಒಳ ಹಿಮಾಲಯಗಳ ಬಗ್ಗೆ ಅಭ್ಯಾಸ ಮಾಡೋಣ. ಮಹಾಹಿಮಾಲಯ ಅವಿರಿತ ಮತ್ತು ಅತಿ ಎತ್ತರವಾದ ಸರಣಿ. ಇವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 600 ಮೀಟರ್. ಇಲ್ಲಿ ಹಲವು ಎತ್ತರವಾದ ಶಿಖರಗಳಿವೆ. ಅವುಗಳಲ್ಲಿ ಮೌಂಟ್ ಎವರೆಸ್ಟ್ 8848.86 ಮೀಟರ್. ಇದು ಪ್ರಪಂಚದಲ್ಲೇ ಎತ್ತರವಾದದ್ದು. ಅತಿ ಎತ್ತರವಾದಂತಹ ಶಿಖರಗಳು ನಮಗೆ ಯಾವ ಒಂದು ಹಿಮಾಲಯ ಸರಣಿಗಳಲ್ಲಿ ಸಿಗ್ತದೆ ಅಂತ ಕ್ವಶನ್ ಬಂದರೆ ಮಹಾಹಿಮಾಲಯ
ಗ್ರೇಟ್ ಹಿಮಾಲಯ ಅಂತಲೂ ಕೂಡ ಇದನ್ನು ಕರೆಯಲಾಗ್ತದೆ. ಮಹಾ ಹಿಮಾಲಯದಲ್ಲಿ ನಾವೇನು ಕರಿತೀವಿ, ಮಹಾ ಹಿಮಾಲಯದಲ್ಲಿ ಅತಿ ಎತ್ತರವಾದಂತಹ ನಮಗೆ ಪರ್ವತ ಶಿಖರಗಳು ನೋಡೋಕ್ಕೆ ಸಿಗ್ತವೆ. ಅದೇ ರೀತಿಯಾಗಿ ವೆರಿ ಫೇಮಸ್ ಆಗಿರುವಂತಹ ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು, ಮೌಂಟ್ ಎವರೆಸ್ಟ್. ಅದು ನಮಗೆ ಈ ಒಂದು ಮಹಾ ಹಿಮಾಲಯದಲ್ಲಿ ಸಿಗುತ್ತೆ. ಅದರ ಎತ್ತರ ಎಷ್ಟು, ಇದು ಅಪ್ಡೇಟೆಡ್ ಮಾಹಿತಿ. ಹಳೆಯ ಒಂದು ಅಪ್ಡೇಟ್ ಒಳಗೆ ಏನಿತ್ತು 8848 ಇತ್ತು. ಈ ಒಂದು ಹೊಸ ಅಪ್ಡೇಟ್ ಮೂಲಕ 8848.86 ಆಗಿದೆ. ಹಾಗಾಗಿ ಇದು ಇಂಪಾರ್ಟೆಂಟು. ಹಾಗಾಗಿ ಇದು ಅಪ್ಡೇಟೆಡ್ ಆಗಿರುವಂತಹ ಡೇಟಾ ನೆನ್ಪಿಟ್ಕೋರಿ. ಓಕೆ, ಅದೇ ರೀತಿಯಾಗಿ ಸಮುದ್ರ ಮಟ್ಟದಿಂದ ಎಷ್ಟು ಮೀಟರ್ ಎತ್ತರವಾಗಿದೆ ಅಂದರೆ 600 ಮೀಟರ್ ಸುಮಾರು ಎತ್ತರವಾಗಿದೆ. ಯಾವುದು, ಮಹಾ ಹಿಮಾಲಯ. ಅದೇ ರೀತಿಯಾಗಿ ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡುಬರುವ ಪರ್ವತಗಳನ್ನು ಹೊರ ಹಿಮಾಲಯಗಳೆಂದು ಕರೆಯಲಾಗಿದೆ. ಈ ಹಿಮಾಲಯವನ್ನೇ ಏನಂತ ಕರೀತಾರೆ, ಹಿಮಾದ್ರಿ ಅಂತಲೂ ಕೂಡ ಕರೀತಾರೆ. ಇಂಗ್ಲಿಷಲ್ಲಿ ಗ್ರೇಟ್ ಹಿಮಾಲಯ ಅಂತ ಕರಿತೀವಿ, ನಾವು ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಕರಿತೀವಿ. ಈ ಹಿಮಾದ್ರಿಯ ಒಂದು ಉತ್ತರ ಭಾಗಕ್ಕೆ ನಾನು ಹೇಳಿದ್ನಲ್ಲ ಹೊರ ಹಿಮಾಲಯ ಅಂತ, ಟ್ರಾನ್ಸ್ ಹಿಮಾಲಯ, ಅದರಲ್ಲಿಯೂ ಕೂಡ ಏನು ಕಂಡು ಬರ್ತದಪ್ಪ ಅಂತಂದರೆ ಪರ್ವತಗಳು ನಮಗೆ ಕಂಡು ಬರ್ತವೆ. ಈ ಹೊರ ಹಿಮಾಲಯ ಸರಣಿಗಳು ಕಾರಾಕೋರಂ ಸರಣಿಗಳನ್ನು ಒಳಗೊಂಡಿದ್ದು ಇಲ್ಲಿ K2 ಅಥವಾ ಗ್ಯಾಡ್ವಿನ್ ಆಸ್ಟಿನ್ ಎಂಬ ಎತ್ತರವಾದ ಶಿಖರವಿದೆ. ಇದು ಭಾರತದ ಅತಿ ಎತ್ತರವಾದಂತಹ ಶಿಖರ. ಭಾಳ ಸತಿ ಕ್ವಶನ್ ಆಗಿದೆ, K2 ಆಸ್ಟಿನ್ ಗ್ಯಾಡ್ವಿನ್ ಯಾವ ಒಂದು ಪರ್ವತದ ಭಾಗವಾಗಿದೆ ಅಥವಾ ಯಾವ ಒಂದು ಪರ್ವತ ಸರಣಿಯ ಭಾಗವಾಗಿದೆ ಅಂತ ಕ್ವಶನ್ ಬರುತ್ತೆ. ಇದು ಕಾರಾಕೋರಂ ಸರಣಿಯ ಭಾಗವಾಗಿದೆ. ಓಕೆ, ಹಿಮಾಲಯ ಪರ್ವತ ಒಳಗೆ ಕೇಳಿದಾಗ ಹೊರ ಹಿಮಾಲಯದ ಒಂದು ಭಾಗ, ಹೊರ ಹಿಮಾಲಯದ ಭಾಗನೇ ಏನಾಗಿರ್ತದೆ, ಕಾರಾಕೋರಂ ಸರಣಿಯಾಗಿರ್ತದೆ. ಕಾರಾಕೋರಂ ಸರಣಿಯ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು, K2 ಅಥವಾ ಗ್ಯಾಡ್ವಿನ್ ಆಸ್ಟಿನ್. ಇದು ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರ. ಆದರೆ ಇದು ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಇರುವುದರಿಂದ ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಕಾಂಚನಜುಂಗವನ್ನೇ ಕನ್ಸಿಡರ್ ಮಾಡ್ತೀವಿ ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರ ಅಂತ ಹೇಳಿ. ಓಕೆ, ಆದರೆ ಆ ಒಂದು ಪ್ರದೇಶ ಒಂದು ವಿವಾದಿತವಾಗಿರ್ಲಿಕ್ಕಪ್ಪ ಅಂತಂದರೆ ಅದು ಮುಖ್ಯವಾಗಿ ನಮ್ಮ ಭಾರತ ದೇಶದ ಅತಿ ಎತ್ತರವಾದಂತಹ ಪ್ರದೇಶ ಆಗ್ತದೆ. ಯಾವುದು, K2 ಅಥವಾ ಗ್ಯಾಡ್ವಿನ್ ಆಸ್ಟಿನ್ ಎಂಬ ಒಂದು ಪ್ರದೇಶ. ಓಕೆ, ಇದು ಹೊರ ಹಿಮಾಲಯದಲ್ಲಿರುವಂತಹ ಕಾರಾಕೋರಂ ಶ್ರೇಣಿಯ ಅತ್ಯಂತ ಎತ್ತರವಾದಂತಹ ಪರ್ವತ. ನೆಕ್ಸ್ಟ್ ನೋಡೋಣ ಮಾಹಿತಿ ಯಾವ ರೀತಿ ಇದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ಒಳ ಹಿಮಾಲಯದ ಬಗ್ಗೆ ನೋಡೋಣ. ಆ ಸ್ಲೈಡಲ್ಲಿ ನಾವು ಗ್ರೇಟರ್ ಹಿಮಾಲಯ, ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಈ ಸ್ಲೈಡಲ್ಲಿ ನಾವು ಒಳ ಹಿಮಾಲಯ ಬಗ್ಗೆ ನೋಡೋಣ. ಒಳ ಹಿಮಾಲಯ ಇದು ಮಹಾ ಹಿಮಾಲಯದ ದಕ್ಷಿಣದಲ್ಲಿದೆ. ಇದನ್ನು ಹಿಮಾಚಲ ಸರಣಿ ಅಂತಲೂ ಕರೆಯುತ್ತಾರೆ. ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಇರುವಂತಹ ಭಾಗಕ್ಕೆ ನಾವೇನಂತ ಕರಿತೀವಿ, ಒಳ ಹಿಮಾಲಯ ಅಂತ ಕರಿತೀವಿ. ಓಕೆ, ಸುಮಾರು 60 ರಿಂದ 80 ಕಿಲೋಮೀಟರ್ ಅಗಲ ಮತ್ತು 1500 ರಿಂದ 4500 ಕಿಲೋಮೀಟರ್ ಎತ್ತರವಾಗಿದೆ. ಇದರ ಪೂರ್ವ ಭಾಗವು ಅರಣ್ಯಗಳಿಂದ ಆವರಿಸಿದೆ. ಇಲ್ಲಿ ಅನೇಕ ಸಮಾನಾಂತರ ಸರಣಿಗಳು ಕಂಡುಬರುತ್ತವೆ. ನೋಡ್ರಿ, ಒಳ ಹಿಮಾಲಯದಲ್ಲಿ ಸಾಕಷ್ಟು ಸಮಾನಾಂತರ ಸರಣಿಗಳು ಕಂಡುಬರ್ತವೆ. ಪೂರ್ವದ ಕಡೆಗೆ ಹೋದಾಗ ಸಾಕಷ್ಟು ಏನಾಗಿದಾವಪ್ಪ ಅಂದ್ರೆ ಅರಣ್ಯ ಪ್ರದೇಶಗಳಿಂದ ಕೂಡಿದೆ. ಫಾರ್ ಎಕ್ಸಾಂಪಲ್, ನೀವು ಈಶಾನ್ಯ ರಾಜ್ಯಗಳಿಗೆ ನೋಡಿದಾಗ ಸಾಕಷ್ಟು ಅರಣ್ಯ ಪ್ರದೇಶಗಳಿಂದ ಕೂಡಿರುವಂತಹ ಪ್ರದೇಶಗಳು ನಮಗೆ ಅಲ್ಲಿ ಸಿಗತ್ತೆ. ಆ ಎಲ್ಲ ಪ್ರದೇಶಗಳನ್ನು ಒಳಗೊಂಡಿರುವುದು ಇದು ಒಂದು ಒಳ ಹಿಮಾಲಯ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಉದಾಹರಣೆಗೆ ಅದೇ ರೀತಿಯಾಗಿ ಈ ಒಂದು ಒಳ ಹಿಮಾಲಯದಲ್ಲಿ ಅನೇಕ ಸಮಾನಾಂತರ ಸರಣಿಗಳಿದ್ದಾವೆ. ಅವು ಯಾವ್ಯಾವು ನೋಡ್ತಾ ಹೋಗೋಣ. ಪೀರ್ ಪಂಜಾಲ್, ಧೌಲಾಧಾರ್, ನಾಗತಿಬ್, ಮಸೂರಿ, ಮಹಾಭಾರತ ಮತ್ತು ಡಾರ್ಜಿಲಿಂಗ್ ಸರಣಿಗಳು ಜೊತೆಗೆ ಇಲ್ಲಿ ಅನೇಕ ಆಕರ್ಷಕ ಕಣಿವೆಗಳಿವೆ. ನೋಡ್ರಿ, ಈ ಒಂದು ಸಮಾನಾಂತರ ಸರಣಿಗಳನ್ನು ಕೊಟ್ಟು ಈ ಸರಣಿಗಳನ್ನು ಹೊಂದಿರುವಂತಹ ಹಿಮಾಲಯದ ಒಂದು ಭಾಗ ಯಾವುದು ಅಂತ ಕೇಳಬಹುದು. ಈ ಒಂದು ಸರಣಿಗಳು ಯಾವ ಹಿಮಾಲಯದ ಭಾಗದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಬರಬಹುದು. ಆಲ್ರೆಡಿ ಕೇಳಲಾಗಿದೆ. ಈ ರೀತಿಯಾದಂತಹ ಕ್ವಶನ್ಸ್ಗಳು PSI ಅಲ್ಲಿ, FD, SDA, KS ಅಲ್ಲಿಯೂ ಕೂಡ ಕೇಳಲಾಗಿದೆ. ಹಾಗಾಗಿ ಇಂಪಾರ್ಟೆಂಟ್, ನೆನಪಲ್ಲಿಟ್ಕೋರಿ. ಈ ಒಂದು ಸರಣಿಗಳು ಯಾವ ಹಿಮಾಲಯದ ಭಾಗವಾಗಿದೆ ಅಂದರೆ ಒಳ ಹಿಮಾಲಯದ ಭಾಗವಾಗಿದ್ದಾವೆ. ಯಾವ ಸರಣಿಗಳು? ಪೀರ್ ಪಂಜಾಲ್, ಧೌಲಾಧಾರ್, ನಾಗತಿಬ್, ಮಸೂರಿ, ಮಹಾಭಾರತ ಮತ್ತು ಡಾರ್ಜಿಲಿಂಗ್ ಸರಣಿಗಳು ಇವು ಒಳ ಹಿಮಾಲಯದ ಭಾಗಗಳು. ಮಿಡಲ್ ಹಿಮಾಲಯ ಅಂತಾನೂ ಕೂಡ ಕರಿತೀವಿ. ಅದರ ಒಂದು ಸರಣಿಗಳಾಗಿದ್ದಾವೆ, ನೆನಪಲ್ಲಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ಈ ಒಂದು ಸರಣಿಗಳ ಜೊತೆಯಲ್ಲೇ ಆಕರ್ಷಕ ಕಣಿವೆಗಳನ್ನು ಕೂಡ ಒಳಗೊಂಡಿದೆ. ಏನು? ಈ ಒಂದು ಮಿಡಲ್ ಹಿಮಾಲಯ ಅಥವಾ ಒಳ ಹಿಮಾಲಯ. ಉದಾಹರಣೆಗೆ ಕಾಶ್ಮೀರ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಮೊದಲಾದವುಗಳು ಅನೇಕ ಆಕರ್ಷಕ ಗಿರಿಧಾಮಗಳು ಕಂಡುಬರುತ್ತವೆ. ಶಿಮ್ಲಾ, ರಾಣಿಖೇತ್, ಮಸೂರಿ, ನೈನಿತಾಲ್ ಮತ್ತು ಡಾರ್ಜಿಲಿಂಗ್. ನೋಡ್ರಿ, ಇಲ್ಲಿ ನಿಮಗೆ ಸಮಾನಾಂತರ ಸರಣಿಗಳನ್ನಾದರೂ ಕೇಳಬಹುದು, ಅದೇ ರೀತಿಯಾಗಿ ಕಣಿವೆಗಳನ್ನಾದರೂ ಕೇಳಬಹುದು, ಗಿರಿಧಾಮಗಳನ್ನಾದರೂ ಕೇಳಬಹುದು. ಹಾಗಾಗಿ ಈ 3 ರೀತಿಯ ಉದಾಹರಣೆಗಳನ್ನು ನೆನಪಲ್ಲಿಟ್ಕೋರಿ. ಇವೆಲ್ಲ ಒಳಗೊಂಡಿರುವುದು ಯಾವುದನ್ನು?
ಒಳ ಹಿಮಾಲಯವನ್ನು ಒಳ ಹಿಮಾಲಯ ಒಳಗೊಂಡಿರುವಂತಹ ಪ್ರಮುಖವಾದಂತಹ ಸರಣಿಗಳು ಆಗಿರಬಹುದು. ಅದೇ ರೀತಿಯಾಗಿ ಕಣಿವೆಗಳು ಯಾವ್ಯಾವು? ಕಾಶ್ಮೀರ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆಯನ್ನು ಒಳಗೊಂಡಿರುವಂತಹ ಹಿಮಾಲಯದ ಯಾವ ಭಾಗ ಅಂತ ಪ್ರಶ್ನೆ ಬರಬಹುದು. ಒಳ ಹಿಮಾಲಯ ನೆನಪಲ್ಲಿಟ್ಕೋರಿ. ಅದೇ ರೀತಿಯಾಗಿ ಪ್ರಸಿದ್ಧವಾದಂತಹ ಒಳ ಹಿಮಾಲಯದ ಪ್ರಸಿದ್ಧವಾದಂತಹ ಗಿರಿಧಾಮಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೊಟ್ಟು ನಮ್ಮ ಒಂದು ಯಾವುದಾದ್ರೂ ರಾಜ್ಯದ ಗಿರಿಧಾಮಗಳನ್ನು ಕೊಟ್ಟು ಮತ್ತು ಈ ಒಂದು ಗಿರಿಧಾಮಗಳನ್ನು ಕೊಟ್ಟರೆ ನಿಮಗೆ ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಯಾವ್ದ್ಯಾವುದು? ಸಿಮ್ಲಾ, ರಾಣಿಖೇತ್, ಮಸೌರಿ, ನೈನಿತಾಲ್ ಮತ್ತು ಡಾರ್ಜಿಲಿಂಗ್. ಇದು ಒಳ ಹಿಮಾಲಯದ ಪ್ರಸಿದ್ಧವಾದಂತಹ ಗಿರಿಧಾಮಗಳು ಯಾವ್ಯಾವು ಅಂತ ನಿಮ್ಮ ಮೈಂಡಲ್ಲಿ ಇರಬೇಕಾಗತ್ತೆ. ಯಾವ್ಯಾವು? ಶಿಮ್ಲಾ, ರಾಣಿಖೇತ್, ಮಸೌರಿ, ನೈನಿತಾಲ್ ಮತ್ತು ಡಾರ್ಜಿಲಿಂಗ್ಗಳು ಇಂಪಾರ್ಟೆಂಟ್ ಆಗಿರ್ತವೆ. ಮಾಹಿತಿ ನೆನಪಲ್ಲಿಟ್ಕೋರಿ. ಓಕೆ, ಇದಿಷ್ಟು ಕೂಡ ಏನಪ್ಪಾ ಅಂತಂದ್ರೆ ಒಳ ಹಿಮಾಲಯ ಮತ್ತು ಮಹಾ ಹಿಮಾಲಯಕ್ಕೆ ಸಂಬಂಧಿಸಿರುವ ಹಾಗೆ ಮಾಹಿತಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಹಿಮಾಲಯದ ಹೊರಗಿನ ಅಥವಾ ಪಾದ ಭಾಗದ ಬೆಟ್ಟಗಳು ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಇದೆ. ಇದು ಕೂಡ ಸುಮಾರು ಸತಿ ಕ್ವಶನ್ ಆಗಿದೆ. ಹಳೆ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಈ ಪ್ರಶ್ನೆ ಸಿಗತ್ತೆ. ಹಿಮಾಲಯದ ಪಾದ ಭಾಗದ ಬೆಟ್ಟಗಳಿಗೆ ಏನೆಂದು ಕರೆಯಲಾಗುತ್ತದೆ ಅಂತ ಸುಮಾರು ಸತಿ ಕ್ವಶನ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಏನಂತ ಕರೆಯಲಾಗ್ತದೆ? ಮಹಾ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳು, ಒಳ ಹಿಮಾಲಯ, ಈ ಮೇಲಿನ ಎಲ್ಲವೂ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ. ಶಿವಾಲಿಕ್ ಬೆಟ್ಟಗಳು ಅಂತ ಕರೆಯಲಾಗ್ತದೆ. ಶಿವಾಲಿಕ್ ಬೆಟ್ಟಗಳಿಗೆ ಏನಂತ ಕರೆಯಲಾಗ್ತದೆ? ಪಾದ ಭಾಗದ ಬೆಟ್ಟಗಳು ಅಂತ ಕರೆಯಲಾಗ್ತದೆ. ಇಂಪಾರ್ಟೆಂಟ್ ಇದು. ಅಥವಾ ಹಿಮಾಲಯದ ಅತ್ಯಂತ ದಕ್ಷಿಣದಲ್ಲಿರುವಂತಹ ಭಾಗ ಯಾವುದು ಅಂತಾನೂ ಕೂಡ ಕ್ವಶನ್ ಬರಬಹುದು. ಅದೇ ರೀತಿಯಾಗಿ ಹಿಮಾಲಯದ ಪಾದ ಭಾಗದ ಬೆಟ್ಟಗಳು ಅಂತಾನೂ ಕೂಡ ಕ್ವಶನ್ ಬರಬಹುದು. ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಯಾವುದಾಗತ್ತೆ? ಶಿವಾಲಿಕ್ ಬೆಟ್ಟಗಳು ಆಗತ್ತೆ. ನೆಕ್ಸ್ಟ್ ನೋಡ್ರಿ ಮಾಹಿತಿ. ಶಿವಾಲಿಕ್ ಬೆಟ್ಟಗಳು ಇವು ಹಿಮಾಲಯದ ಹೊರಗಿನ ಅಥವಾ ಪಾದ ಭಾಗದ ಸರಣಿಗಳಾಗಿದ್ದು ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿದೆ. ಅಂದರೆ ಮಹಾ ಹಿಮಾಲಯ ಆಯಿತು, ಒಳ ಹಿಮಾಲಯ ಆಯಿತು, ಇನ್ನು ಅತ್ಯಂತ ದಕ್ಷಿಣ ಭಾಗದಲ್ಲಿರುವಂತಹ ಏನಪ್ಪಾ ಈ ಒಂದು ಪಾದ ಭಾಗದ ಸರಣಿಗಳಾಗಿದ್ದು ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಪರ್ವತಗಳು ಯಾವು? ಶಿವಾಲಿಕ್ ಬೆಟ್ಟಗಳು. ಕಡಿಮೆ ಎತ್ತರವುಳ್ಳ ಹಿಮಾಲಯದ ಭಾಗಗಳು ಇವು ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿವೆ. ಅವು ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಹೊಂದಿದ್ದು ಅವುಗಳನ್ನು ಡೂನ್ಸ್ ಎನ್ನುವರು. ನೋಡ್ರಿ, ಯಾವ ಒಂದು ಹಿಮಾಲಯದ ಭಾಗದಲ್ಲಿ ಡೂನ್ಸ್ಗಳು ಕಂಡು ಬರುತ್ತವೆ ಅಂತ ಪ್ರಶ್ನೆ ಕೇಳಲಾಗತ್ತೆ. ಇಂಪಾರ್ಟೆಂಟು. ಶಿವಾಲಿಕ್ ಬೆಟ್ಟಗಳಲ್ಲಿ ನಮಗೆ ಸಮಾನಾಂತರ ಸರಣಿಗಳು ಮತ್ತು ಡೂನ್ಸ್ಗಳು ಕಂಡು ಬರ್ತವೆ. ಉದಾಹರಣೆಗೆ ಏನು? ಡೆಹ್ರಾಡೂನ್. ಡೆಹ್ರಾಡೂನ್ ಯಾವ ಒಂದು ಹಿಮಾಲಯದ ಭಾಗದಲ್ಲಿ ಬರ್ತದಪ್ಪ ಅಂತಂದ್ರೆ ಶಿವಾಲಿಕ್ ಬೆಟ್ಟಗಳ ಒಂದು ಪಾದ ಭಾಗದ ಬೆಟ್ಟಗಳಲ್ಲಿ ಕಂಡು ಬರ್ತದೆ. ಯಾವುದು? ಡೆಹ್ರಾಡೂನ್. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಭಾರತದ ಯಾವ ಮೈದಾನದಲ್ಲಿ ಸರ್ವಕಾಲಿಕ ನದಿಗಳು ಹರಿಯುತ್ತವೆ ಅಂತ ಇದೆ. ಯಾವ ಮೈದಾನದಲ್ಲಿ ಸರ್ವಕಾಲಿಕ ನದಿಗಳು ಹರಿಯುತ್ತವೆ? ಭಾರತ ದೇಶದಲ್ಲಿ ಸರ್ವಕಾಲಿಕ ನದಿಗಳು ಅಂದರೆ ಏನು ಗೊತ್ತಿರಬೇಕು. ವರ್ಷ ಪೂರ್ತಿ ಹರಿಯುವಂತಹ ನದಿಗಳು. ಅಂದರೆ ಅವುಗಳು ಯಾವುದೇ ರೀತಿಯಾದಂತಹ ಮಳೆ ಆಶ್ರಿತ ನದಿಗಳು ಅಲ್ಲ. ಅಂತಂದರೆ ಹಿಮಾಲಯ ಪರ್ವತಗಳಿಂದ ಹರಿದು ಬರುವಂತಹ ನದಿಗಳಾಗಿರ್ತವೆ. ಶುದ್ಧ ನೀರಿನ ಜಲಧಾರೆಗಳಾಗಿರ್ತವೆ. ಹಾಗಾಗಿ ಅವು ವರ್ಷ ಪೂರ್ತಿ ಹರಿತಿರ್ತವೆ. ಹಾಗಾಗಿ ಅವುಗಳನ್ನು ಸರ್ವಕಾಲಿಕ ನದಿಗಳು ಎಂದು ಕರೆಯಲಾಗ್ತದೆ. ಇಂಪಾರ್ಟೆಂಟ್ ಆಗತ್ತೆ. ಭಾರತದ ಯಾವ ಒಂದು ಭಾಗದಲ್ಲಿ ಹರಿತವೆ? ಉತ್ತರದ ಮೈದಾನ, ದಕ್ಷಿಣದ ಮೈದಾನ, ಎತ್ತರದ ಪ್ರದೇಶಗಳು, ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಉತ್ತರದ ಮೈದಾನದಲ್ಲಿ. ಓಕೆ, ಉತ್ತರ ಮೈದಾನದಲ್ಲಿ ಹರಿಯುವಂತಹ ನದಿಗಳಿಗೆ ಏನಂತ ಕರಿತೀವಿ ನಾವು? ಸರ್ವಕಾಲಿಕ ನದಿಗಳು ಅಂತ ಕರಿತೀವಿ. ಈ ಪ್ರಶ್ನೆಗೆ ವಿವರಣೆಯನ್ನು ನೋಡ್ತಾ ಹೋಗೋಣ, ನಮಗೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಉತ್ತರ ಮೈದಾನ ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ವಿಸ್ತರಿಸಿದೆ. ಉತ್ತರ ಮೈದಾನದಲ್ಲಿ ಬರುವಂತಹ ರಾಜ್ಯಗಳು ಗೊತ್ತಿರಬೇಕಲ್ವಾ? ಯಾವ್ಯಾವ ಬರ್ತವೆ ನಮಗೆ? ಹಿಮಾಚಲ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಅದೇ ರೀತಿ ಪಶ್ಚಿಮ ಬಂಗಾಳ ಆಗಿರ್ಬೋದು, ಆಸಾಂ ಆಗಿರ್ಬೋದು. ಇವೆಲ್ಲವೂ ಕೂಡ ನಮಗೆ ಹಿಮಾಲಯದ ಒಂದು ದಕ್ಷಿಣ ಭಾಗದಲ್ಲಿ ಕಂಡು ಬರುವಂತಹ ಮತ್ತು ನೆಕ್ಸ್ಟು ಪರ್ಯಾಯ ಪ್ರಸ್ಥಭೂಮಿಯ ಒಂದು ಉತ್ತರ ಭಾಗಕ್ಕೆ ಕಂಡು ಬರುವಂತಹ ನಡಬರ್ಕೆ ಇರುವಂತಹ ಒಂದು ಪ್ರದೇಶಕ್ಕೆ ನಾವೇನಂತ ಕರಿತೀವಿ? ಉತ್ತರದ ಮೈದಾನ ಪ್ರದೇಶ ಅಂತ ಕರಿತೀವಿ. ಓಕೆ, ಇಂಪಾರ್ಟೆಂಟ್ ಆಗತ್ತೆ, ನೆನಪಲ್ಲಿಟ್ಕೋರಿ. ಉತ್ತರ ಮೈದಾನ ಮತ್ತು ಹಿಮಾಲಯ ಪರ್ವತಗಳ ಪರ್ಯಾಯ ಪ್ರಸ್ಥಭೂಮಿ ನಡುವೆ ವಿಸ್ತರಿಸಿರುವಂತಹ ಭೂಮಿ ಏನು? ಉತ್ತರದ ಮೈದಾನ. ಇದು ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ಈ 3 ನದಿಗಳ ಸಂಚಯ ಕಾರ್ಯದಿಂದ ನಿರ್ಮಾಣಗೊಂಡದ್ದು ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಮೈದಾನ. ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಮೈದಾನ ಯಾವುದಪ್ಪ ಅಂತಂದ್ರೆ ಉತ್ತರದ ಮೈದಾನ. ಭಾರತ ದೇಶದ ಉತ್ತರ ಮೈದಾನ. ಇಂಪಾರ್ಟೆಂಟ್ ಆಗತ್ತೆ, ನೆನಪಲ್ಲಿಟ್ಕೋರಿ. ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಉದ್ದಕ್ಕೆ ಹರಡಿದೆ. 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದೆ. ಸಮತಟ್ಟಾದ ಮೈದಾನ ಇದರ ಮೇಲ್ಭಾಗದಲ್ಲಿ ಎಲ್ಲಿಯೂ ಕೂಡ ಕಂಡುಬರುವುದಿಲ್ಲ. ಈ ಕೆಳಗಿನ ರಾಜ್ಯಗಳಲ್ಲಿ ಕಲ್ಲುಗಳು ಕಂಡುಬರುವುದಿಲ್ಲ ಅಂತ ಕ್ವಶನ್ ಕೊಟ್ಟು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಯಾವುದೋ ಇನ್ನೊಂದು ರಾಜ್ಯ ಕೊಟ್ಟಿದ್ರು. ಅದರಲ್ಲಿ ಯಾವ್ದು ಆನ್ಸರ್ ಆಗಿತ್ತು? ಉತ್ತರ ಪ್ರದೇಶ ಆಗಿತ್ತು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ಇದು ಕೂಡ ಆಲ್ರೆಡಿ ಕ್ವಶನ್ ಆಗಿದೆ. ಹಾಗಾಗಿ ನೆನಪಲ್ಲಿಟ್ಕೋರಿ.
ಈ ಒಂದು ಉತ್ತರದ ಮೈದಾನಗಳಲ್ಲಿ ನಮಗೇನು ಕಂಡು ಬರುವುದಿಲ್ಲಪ್ಪ ಅಂತಂದರೆ ಎಲ್ಲಿಯೂ ಕೂಡ ಕಲ್ಲುಗಳು ಕಂಡು ಬರುವುದಿಲ್ಲ. ಇವುಗಳೇನಾಗಿದ್ದಾವೆ ಅಂದರೆ ಸಂಚಯನ ಮೈದಾನಗಳಾಗಿರೋದ್ರಿಂದ ಅತ್ಯಂತ ಫಲವತ್ತಾದ ಮಣ್ಣು, ಮೆಕ್ಕಲು ಮಣ್ಣು ನಮಗೆ ಈ ಒಂದು ಮೈದಾನಗಳಲ್ಲಿ ಸಿಗುತ್ತೆ. ಓಕೆ, ಗೊತ್ತಿರಬೇಕು ಯಾವ ಯಾವ ಮೈದಾನಗಳು. ಇದರಲ್ಲಿ ಬರುವಂಥ ಪ್ರಮುಖ ಉತ್ತರದ ಒಂದು ರಾಜ್ಯಗಳು ಬರ್ತವೆ. ಯಾವ್ಯಾವ? ಪಂಜಾಬ್ ಬರ್ತದೆ, ಹರಿಯಾಣ ಬರ್ತದೆ, ಅದೇ ರೀತಿ ಉತ್ತರ ಪ್ರದೇಶ, ಬಿಹಾರ್ ಬರುತ್ತೆ. ನೆಕ್ಸ್ಟು ವೆಸ್ಟ್ ಬೆಂಗಾಲ್ದ ಅರ್ಧ ಭಾಗ ಬರ್ತದೆ, ಮತ್ತು ಆಸಾಂ ಬರ್ತದೆ. ಇಂಪಾರ್ಟೆಂಟ್ ಈ ರಾಜ್ಯಗಳಲ್ಲಿ ಏನಾಗ್ತದಪ್ಪ ಅಂತಂದರೆ ಉತ್ತರದ ಮೈದಾನಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ. ಉತ್ತರದ ಮೈದಾನವು ವಿಶಾಲವಾದ ಮೈದಾನ, ಫಲವತ್ತಾಗಿದೆ ಮತ್ತು ಇಲ್ಲಿ ಸರ್ವಕಾಲಿಕ ನದಿಗಳು ಹರಿಯುತ್ತವೆ. ಹೀಗಾಗಿ ಕೃಷಿಗೆ ಉಪಯುಕ್ತ. ಇಲ್ಲಿನ ಸಮತಟ್ಟಾದ ಭೂಮಿಯು ರಸ್ತೆ, ರೈಲು ಮಾರ್ಗಗಳಿಗೆ ನಿರ್ಮಾಣ ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಯೋಗ್ಯವಾಗಿವೆ. ಇಲ್ಲಿ ಅನೇಕ ಯಾತ್ರಾ ಸ್ಥಳಗಳಿವೆ. ಯಾವ ಒಂದು ಭಾಗದಲ್ಲಿ? ಉತ್ತರದ ಮೈದಾನಗಳಲ್ಲಿ. ಇಲ್ಲಿ ನೋಡಲಿ, ನೇರವಾಗಿ ಹಿಮಾಲಯ ಪರ್ವತಗಳಿಂದಲೇ ಗ್ಲೇಷಿಯರ್ಗಳು ಹಿಮ ಕರಗಿ, ಗ್ಲೇಷಿಯರ್ಸ್ಗಳು ಕರಗಿ ನೀರಾಗಿ ಸದಾ ಹರಿತಿರುವಂತಹ ನದಿಗಳು ಈ ಒಂದು ಉತ್ತರ ಮೈದಾನದಲ್ಲಿ ಹರಿಯುವುದರಿಂದ ಇಲ್ಲಿನ ಮಣ್ಣು ಎಂಥ ಮಣ್ಣಪ್ಪ ಅಂತಂದರೆ ಸಂಚಯನದಿಂದ ಕೂಡಿರುವಂತಹ ಅತ್ಯಂತ ಫಲವತ್ತಾದ ಮಣ್ಣು, ಮೆಕ್ಕಲು ಮಣ್ಣು ನಮಗೆ ಈ ಒಂದು ಉತ್ತರದ ಮೈದಾನದಲ್ಲಿ ಸಿಗತ್ತೆ. ಹಾಗಾಗಿ ಇಲ್ಲಿ ಅತ್ಯಂತ ಕೃಷಿಗೆ ಉಪಯುಕ್ತವಾದಂತಹ ಮಣ್ಣು ಸಿಗೋದ್ರಿಂದ ಕೃಷಿಗೆ ಉಪಯುಕ್ತ. ಇಲ್ಲಿನ ಸಮತಟ್ಟಾದ ಭೂಮಿ ರಸ್ತೆ, ರೈಲು ಮಾರ್ಗಗಳಿಗೂ ಕೂಡ ಉಪಯುಕ್ತ. ನೋಡಲಿ, ರಸ್ತೆ, ರೈಲು ಮಾರ್ಗಗಳಿಗೆ ಅಡೆತಡೆ ಎಲ್ಲಿ ಆಗ್ತದೆ? ಗುಡ್ಡ ಬೆಟ್ಟಗಳು ಇದ್ದರೆ, ಅತಿ ಹೆಚ್ಚು ಕಲ್ಲುಗಳು ಇದ್ದರೆ, ಕಲ್ಲು ಬಂಡೆಗಳು ಇದ್ರೆ ಏನಾಗತ್ತಪ್ಪ ಅಂತಂದರೆ ಆ ಒಂದು ರಸ್ತೆ ಮಾರ್ಗಗಳಿಗೆ, ರೈಲು ಮಾರ್ಗಗಳಿಗೆ ಅಡೆತಡೆ ಆಗ್ತದೆ. ಆದರೆ ಈ ಒಂದು ಸಮತಟ್ಟಾದ ಪ್ರದೇಶದಲ್ಲಿ ಕಲ್ಲುಗಳೇ ಕಂಡು ಬರುವುದಿಲ್ಲ. ಅಂದರೆ ಕಲ್ಲುಗಳು ಕಂಡು ಬರುವುದಿಲ್ಲ ಮೀನ್ಸ್ ಅಷ್ಟೊಂದು ಪ್ಯೂರ್ಲಿ ಏನಾಗಿದೆಯಪ್ಪ ಅಂತಂದರೆ ಉತ್ತಮ ರೀತಿಯ ಮಣ್ಣಿನಿಂದ ಕೂಡಿರುವಂತಹ ಭೂಮಿ ಅದು. ಯಾವುದು? ಈ ಒಂದು ರಾಜ್ಯಗಳನ್ನು ಒಳಗೊಂಡಿರುವಂತಹ ಭೂಮಿ. ಅಲ್ಲೇನಾಗತ್ತಪ್ಪ ಅಂತಂದರೆ ಈ ರೀತಿಯ ಒಂದು ಮಾರ್ಗಗಳ ನಿರ್ಮಾಣ, ಸಂಪರ್ಕ ಮಾಧ್ಯಮಕ್ಕೂ ಯೋಗ್ಯವಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಅನೇಕ ಯಾತ್ರಾ ಸ್ಥಳಗಳು ಕೂಡ ಇದ್ದಾವೆ ಉತ್ತರದ ಭಾಗದಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಉತ್ತರ ಮಹಾಮೈದಾನವು ಯಾವ ಮಣ್ಣಿನಿಂದ ಆವರಿಸಿದೆ ಅಂತ ಇದೆ. ನೋಡಿದ್ವಿ ಈವಾಗಲೇ ನಾವು. ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು ಮತ್ತು ಪರ್ವತ ಮಣ್ಣು ಅಂತ ಇದೆ. ಇದು ಕೂಡ ಕ್ವಶನ್ ಆಗಿದೆ. ಉತ್ತರದ ಮಹಾಮೈದಾನ ಯಾವ ಮಣ್ಣಿನಿಂದ ಆವರಿಸಿದೆ ಅಂದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ಮೆಕ್ಕಲು ಮಣ್ಣಿನಿಂದ ಆವರಿಸಿದೆ. ನೋಡೋಣ ನೆಕ್ಸ್ಟು ಪ್ರಶ್ನೆ. ಪ್ರಪಂಚದ ಅತ್ಯಂತ ಪುರಾತನ ಮಡಿಕೆ ಪರ್ವತಗಳು ಯಾವ್ಯಾವು? ಲಾಸ್ಟ್ ಟೈಮ್ 2020 KS ಅಲ್ಲಿ ಕೇಳಾಗಿರುವಂತಹ ಪ್ರಶ್ನೆ ಇದು. ಪ್ರಪಂಚದ ಅತ್ಯಂತ ಪುರಾತನ ಮಡಿಕೆ ಪರ್ವತಗಳು ಯಾವ್ಯಾವ ಅಂತ ಕ್ವಶನ್ ಬಂದಿದೆ ಇದು ಆಲ್ರೆಡಿ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಹಿಮಾಲಯ ಪರ್ವತಗಳು, ಅರಾವಳಿ ಸರಣಿ, ರಾಕಿ ಪರ್ವತಗಳು, ಅಪ್ಲೇಷಿಯನ್ ಪರ್ವತಗಳು ಅಂತ ಇದೆ. ಪ್ರಪಂಚದ ಅತ್ಯಂತ ಪುರಾತನ ಮಡಿಕೆ ಪರ್ವತಗಳು ಯಾವುವು ಅಂದರೆ ಅರಾವಳಿ ಸರಣಿ. ನೆನ್ಪಿಟ್ಕೋರಿ, ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ, ಅರಾವಳಿ ಸರಣಿ. ಪರ್ಯಾಯ ಪ್ರಸ್ಥಭೂಮಿ ಬಗ್ಗೆ ಕೂಡ ಅಭ್ಯಾಸ ಮಾಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಪರ್ಯಾಯ ಪ್ರಸ್ಥಭೂಮಿಯ ಕೆಲವೊಂದಿಷ್ಟು ಲಕ್ಷಣಗಳು ಅಂದರೆ ಭಾರತ ದೇಶದ ನಾವು ನರ್ಮದಾ ನದಿಯಿಂದ ಕೆಳಗಿನ ಭಾಗಕ್ಕೆ ಏನಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ. ಅಂದರೆ 3 ಕಡೆ ನೀರಿನಿಂದ ಆವರಿಸಿರುವಂತಹ ಒಂದು ದ್ವೀಪ ಪ್ರದೇಶ ಅಥವಾ ಪ್ರಸ್ಥಭೂಮಿ ಅಂತ ಅದನ್ನು ಕರಿತೀವಿ. ನೆನಪಲ್ಲಿಟ್ಕೋರಿ. ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದದ್ದು ಯಾವುದು ಅಂದರೆ ಗೋಂಡ್ವಾನ ಭಾಗಕ್ಕೆ ಸೇರಿದ್ದು. ಗೋಂಡ್ವಾನ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಯಾವ ಒಂದು ಭಾಗಕ್ಕೆ ಸೇರಿದೆ ಅಂದರೆ ಗೋಂಡ್ವಾನ ಪ್ರಸ್ಥಭೂಮಿಗೆ ಸೇರಿದೆ. ಇಂಪಾರ್ಟೆಂಟು. ಓಕೆ, ನೆನಪಲ್ಲಿಟ್ಕೋರಿ. ಉತ್ತರದ ಭಾಗ ಇತ್ತೀಚಿನ ಮಡಿಕೆ ಪರ್ವತಗಳಿಗೆ ಸೇರಿದೆ. ಆದರೆ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಅಲ್ವಾ, ಇದು ಗೋಂಡ್ವಾನ, ಹಳೆಯ ಒಂದು ಗೋಂಡ್ವಾನ ಭಾಗಕ್ಕೆ ಸೇರಿದೆ. ನೆನಪಲ್ಲಿಟ್ಕೋರಿ. ಪುರಾತನ ಶಿಲೆಗಳಿಂದ ರಚಿತವಾಗಿದೆ. ಪರ್ಯಾಯ ಪ್ರಸ್ಥಭೂಮಿ ಅತ್ಯಂತ ಪುರಾತನ ಶಿಲೆಗಳಿಂದ ರಚಿತವಾಗಿದೆ. ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಭಾರತ ದೇಶದ ದಕ್ಷಿಣ ಭಾಗ. ನೆನ್ಪಿಟ್ಕೋರಿ, ದಕ್ಷಿಣ ಭಾಗ ಏನಿದೆ ಅಲ್ವಾ, 3 ಕಡೆ ಸಾಗರಗಳಿಂದ ಆವರಿಸಿರುವಂತಹ ಒಂದು ಭಾಗ ಪರ್ಯಾಯ ಪ್ರಸ್ಥಭೂಮಿ ಅಂತ ಅದನ್ನು ಕರಿತೀವಿ ನಾವು. ಇಂಪಾರ್ಟೆಂಟು. ಉತ್ತರದ ಮೈದಾನದಿಂದ ದಕ್ಷಿಣ ಭಾಗಕ್ಕೆ ಇದೆ. ಓಕೆ, ನಾವು ಕಳೆದ ಒಂದು ಸ್ಲೈಡಲ್ಲಿ ಉತ್ತರ ಮೈದಾನಗಳ ಬಗ್ಗೆ ಅಭ್ಯಾಸ ಮಾಡಿದ್ವಲ್ವಾ, ಅದರ ಒಂದು ದಕ್ಷಿಣ ಭಾಗಕ್ಕೆ ನಾವೇನಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದರ ದಕ್ಷಿಣ ತುದಿಯು ಕನ್ಯಾಕುಮಾರಿಯ ಭೂಶಿರವಾಗಿದೆ. ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣ ತುದಿ ಯಾವುದಾಗಿರುತ್ತದೆ? ಕನ್ಯಾಕುಮಾರಿ ಆಗಿರುತ್ತದೆ. ಅನೇಕ ಬೆಟ್ಟ ಮತ್ತು ಪ್ರಸ್ಥಭೂಮಿಗಳಿಂದ ಆವರಿಸಿದೆ. ಉದಾಹರಣೆಗೆ ಅರಾವಳಿ, ವಿಂಧ್ಯ, ಸಾತ್ಪುರ ಮತ್ತು ಪಶ್ಚಿಮ ಬೆಟ್ಟಗಳು, ಪೂರ್ವ ಘಟ್ಟಗಳು, ಛೋಟಾ ನಾಗ್ಪುರ್ ಸರಣಿ, ದಕ್ಕನ್ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ ಮೊದಲಾದವುಗಳು ಇವೆಲ್ಲವೂ ಕೂಡ ಒಳಗೊಂಡಿರುವುದು ಯಾವುದು? ಭಾರತದ ಪರ್ಯಾಯ ಪ್ರಸ್ಥಭೂಮಿ. ಅಂದರೆ ಉತ್ತರದ ಮೈದಾನಗಳನ್ನು ಬಿಟ್ಟು ಕೆಳಗೆ ಇರುವಂತಹ ಭಾಗಕ್ಕೆ ನಾವೇನಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಇದು ತ್ರಿಕೋನಾಕಾರದಲ್ಲಿದ್ದು ಭಾರತ ದೇಶದ ದಕ್ಷಿಣದ ಭಾಗ ತ್ರಿಕೋನಾಕೃತಿಯಲ್ಲಿದೆ ಅಲ್ವಾ, ಹಾಗಾಗಿ ಇದರಲ್ಲಿ ಅರಾವಳಿ ಸರಣಿ ಪ್ರಪಂಚದ ಅತ್ಯಂತ ಪುರಾತನ ಮಡಿಕೆ ಪರ್ವತಗಳಾಗಿದ್ದು ದೇಶದ ವಾಯುವ್ಯ ಭಾಗದಲ್ಲಿದೆ. ಈ ವಾಯುವ್ಯ ಭಾಗ ಅಂದರೆ ಗುಜರಾತ್ ಬರ್ತದೆ, ರಾಜಸ್ಥಾನ್ ಬರ್ತದೆ, ಅದರಲ್ಲಿ ಮೇಲ್ಗಡೆ ಹರಿಯಾಣ, ಪಂಜಾಬ್, ಡೆಲ್ಲಿಯ ಸ್ವಲ್ಪ ಭಾಗ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಂಪಾರ್ಟೆಂಟ್ ಆಗುತ್ತೆ. ದೇಶದ ವಾಯುವ್ಯ ಭಾಗದಲ್ಲಿ ಕಂಡುಬರುವಂತಹ ಒಂದೇನಪ್ಪ ಅಂತಂದರೆ ಪರ್ವತ ಸರಣಿಯಾಗಿದ್ದಾವೆ. ಯಾವುದು? ಅರಾವಳಿ ಬೆಟ್ಟಗಳು ಅಥವಾ ಅರಾವಳಿ ಪರ್ವತ ಸರಣಿಗಳು. ನೆಕ್ಸ್ಟ್ ನೋಡೋಣ ಕ್ವಶನು.
ಅರಾವಳಿ ಸರಣಿಗಳಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಈ ಕ್ವಶನ್ ಸುಮಾರು ಸತಿ ಬಂದಿದೆ. SDA, FDA, PC ಎಲ್ಲದರಲ್ಲಿಯೂ ಕೂಡ ಕೇಳಲಾಗಿರುವಂತಹ ಕ್ವಶನ್ ಇದು. ಅರಾವಳಿ ಸರಣಿಗಳಲ್ಲಿನ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು? ಗುರು ಶಿಖರ, ಅಣ್ಣಾಮಲೈ, ಕಾರ್ಡಮಮ್, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ಗುರು ಶಿಖರ. ಓಕೆ, ಅರಾವಳಿ ಪರ್ವತಗಳಲ್ಲಿನ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು? ಗುರು ಶಿಖರ. ನೆನಪಲ್ಲಿಟ್ಕೋರಿ. ಈ ಗುರು ಶಿಖರ ಬಗ್ಗೆಯೂ ಕೂಡ ವಿವರಣೆ ನೋಡ್ತಾ ಹೋಗೋಣ. ಅರಾವಳಿ ಆಗಬೇಕು, ಸಾರಿ, ಇದು ರಾವಳಿ ಆಗಿದೆ. ಅರಾವಳಿ ಸರಣಿಗಳಲ್ಲಿ ಅಬು ಪರ್ವತಗಳಲ್ಲಿರುವ ಗುರು ಶಿಖರವು 1772 ಮೀಟರ್ ಅತಿ ಎತ್ತರವಾದದ್ದು. ಅರಾವಳಿ ಸರಣಿಗಳಲ್ಲಿನ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಯಾವುದು? ಗುರು ಶಿಖರ. ಅದು ಎಲ್ಲಿದೆಯಪ್ಪ ಅಂದ್ರೆ ಅಬು ಪರ್ವತಗಳಲ್ಲಿ ಕಂಡುಬರುತ್ತದೆ. ಅಬು ಪರ್ವತಗಳಲ್ಲಿ ಕಂಡುಬರುವಂತಹ ಗುರು ಶಿಖರ 1772 ಮೀಟರ್ ಎತ್ತರವಾಗಿದೆ. ಇದು ಅತಿ ಎತ್ತರವಾದದ್ದು, ಅರಾವಳಿ ಸರಣಿಯಲ್ಲಿನ ಅತಿ ಎತ್ತರವಾದಂತಹ ಶಿಖರ. ವಿನ್ಯಾಸ ಸರಣಿಯ ನರ್ಮದಾ ನದಿ ಕಣಿವೆ, ಈಗ ನೋಡ್ರಿ, ವಿಂಧ್ಯ ಸರಣಿ ಆಗಬೇಕಿತ್ತು, ಸಾರಿ. ವಿಂಧ್ಯ ಸರಣಿಯ ನರ್ಮದಾ ನದಿ ಕಣಿವೆಯ ಉತ್ತರದ ಅಂಚಿಗೆ ಹೊಂದಿಕೊಂಡಂತೆ ಹಬ್ಬಿದೆ. ಯಾವುದು? ಅರಾವಳಿ ಸರಣಿಗಳು. ಇವುಗಳ ದಕ್ಷಿಣಕ್ಕೆ ನರ್ಮದಾ ಮತ್ತು ತಾಪಿ ನದಿಗಳ ನಡುವೆ ಪೂರ್ವ ಪಶ್ಚಿಮವಾಗಿ ಸಾತ್ಪುರ ಸರಣಿಗಳಿವೆ. ಓಕೆ, ಮ್ಯಾಪ್ ತಗೊಳ್ಳಿ. ಮ್ಯಾಪ್ ತಗೊಂಡು ನೀವು ಸಾತ್ಪುರ ಸರಣಿ, ವಿಂಧ್ಯ ಸರಣಿ, ಅರಾವಳಿ ಬೆಟ್ಟಗಳು ಎಲ್ಲೆಲ್ಲಿದ್ದಾವೆ ಅಂತ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗ್ಲಿಯೂ ಕೂಡ ನಿಮಗೆ ರಿಮೆಂಬರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಏನೋ ಅನಿವಾರ್ಯ ಕಾರಣಗಳಿಂದ ನಾನು ಇಲ್ಲಿ ಮ್ಯಾಪನ್ನು ಆ್ಯಡ್ ಮಾಡಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಅದು ಕೊನೆಗೆ ಆಗಲಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಮ್ಯಾಪನ್ನು ಯೂಸ್ ಮಾಡಿ ಕ್ಲಾಸ್ ಮಾಡ್ತೇನೆ. ನನಗೆ ಬೇಜಾರಾಗ್ತಾ ಇದೆ, ಯಾಕಂದರೆ ವಿತೌಟ್ ಮ್ಯಾಪ್ ಜೋಗ್ರಫಿ ಕ್ಲಾಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ, ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಫ್ಯಾಕ್ಟ್ ಬೇಸ್ ಆಗಿರುವಂತಹ ಕ್ಲಾಸ್ ಇದು, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ಕೂಡ ಮ್ಯಾಪ್ ಜೊತೆನೇ ಕ್ಲಾಸ್ ಮಾಡ್ತೇನೆ. ಓಕೆ, ಇವುಗಳ ದಕ್ಷಿಣಕ್ಕೆ ನರ್ಮದಾ ಮತ್ತು ತಾಪಿ ನದಿಗಳು. ನರ್ಮದಾ ನದಿ, ತಾಪಿ ನದಿ ಎಲ್ಲೆಲ್ಲಿದ್ದಾವೆ ಅಂತ ನೀವು ಮ್ಯಾಪಲ್ಲಿ ಗುರುತಿಸ್ಕೋರಿ, ನಿಮ್ಮ ಕಡೆ ಮ್ಯಾಪ್ ಇತ್ತಂದರೆ. ಓಕೆ, ಅಥವಾ 10ನೇ ತರಗತಿಯ ಪಠ್ಯಪುಸ್ತಕ ಇದ್ದರೆ ನೀವು ಅದರಲ್ಲಿ ಗುರುತಿಸ್ಕೊಂಡು ನೋಡ್ಕೋಬಹುದು. ಪ್ರಶ್ನೆ 8. ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿರುವಂತಹ ಸರಣಿ ಯಾವುದು ಅಂತ ಇದೆ. ಗೊತ್ತಿರಬೇಕು ಮ್ಯಾಪಲ್ಲಿ ತಾಪಿ ನದಿ ಎಲ್ಲಿ ಬರುತ್ತೆ ಅಂತ. ಓಕೆ, ಹಾಗಾಗಿ ಅದು ವೆಸ್ಟರ್ನ್ ಭಾಗದಲ್ಲಿ ಸಿಗುತ್ತೆ ನಮಗೆ, ಪಶ್ಚಿಮದ ಭಾಗದ ಕಡೆ. ಓಕೆ, ಹಾಗಾಗಿ ಇಲ್ಲಿ ತಾಪಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿರುವ ಸರಣಿಗೆ ನಾವು ಏನಂತ ಕರಿತೀವಿ ನೋಡೋಣ. ಪೂರ್ವ ಘಟ್ಟಗಳು ಅಂತ ಕರಿತೀವಿ, ಅರಾವಳಿ ಸರಣಿಗಳು, ಸಹ್ಯಾದ್ರಿ ಸರಣಿಗಳು, ಈ ಮೇಲಿನ ಎಲ್ಲವೂ ಅಂತ ಇದೆ. ನಾವು ಪಶ್ಚಿಮ ಒಂದು ಸರಣಿಗಳನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಸಹ್ಯಾದ್ರಿ ಸರಣಿಗಳು ಅಂತ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ನಾವು ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿರುವಂತಹ ಸರಣಿಗೆ ಏನಂತ ಕರಿತೀವಿ? ಸಹ್ಯಾದ್ರಿ ಸರಣಿಗಳು ಅಂತ ಕರಿತೀವಿ, ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ, ಅದೇ ರೀತಿಯಾಗಿ ಪಶ್ಚಿಮದ ಘಟ್ಟಗಳು ಅಂತಲೂ ಕೂಡ ಕರಿತೀವಿ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ವಿವರಣೆ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಪಶ್ಚಿಮ ಘಟ್ಟಗಳು ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿಯ ಭೂಶಿರದವರೆಗೆ ಪಶ್ಚಿಮ ಕರಾವಳಿ, ಅರಬ್ಬಿ ಸಮುದ್ರದ ತೀರ ಇದು. ಓಕೆ, ಅರಬ್ಬಿ ಸಮುದ್ರದ ಅಂಟುಕೊಂಡೇ ಈ ಒಂದು ವೆಸ್ಟರ್ನ್ ಘಾಟ್ಸ್ಗಳು ನಮಗೆ ಸಿಗ್ತವೆ ನೋಡೋಕೆ. ಸಮಾನಾಂತರವಾಗಿ ಹಬ್ಬಿವೆ. ಇವುಗಳನ್ನು ಸಹ್ಯಾದ್ರಿ ಸರಣಿ ಅಂತಲೂ ಕರೆಯಲಾಗಿದೆ. ಇವುಗಳು ಪಶ್ಚಿಮ ಭಾಗ ಕಡಿದಾಗಿದೆ ಮತ್ತು ಪೂರ್ವ ಭಾಗ ಬಳಿದಾಗಿವೆ. ಅಂದರೆ ಅರಬ್ಬಿ ಸಮುದ್ರದ ಕಡೆ ಇರುವಂತಹ ಭಾಗ ಏನಾಗಿದೆಪ್ಪ ಅಂದರೆ ಕಡಿದಾಗಿದೆ ಮತ್ತು ಪೂರ್ವ ಭಾಗ ಬಳಿದಾಗಿವೆ. ಅತಿ ಹೆಚ್ಚು ಎತ್ತರ ಯಾವ ಕಡೆ ಇದೆಯಪ್ಪ ಅಂದ್ರೆ ಪಶ್ಚಿಮದ ಭಾಗ ಕಡೆ ಇದೆ. ಪೂರ್ವ ಭಾಗದ ಕಡೆ ಹೋದಂಗೆ ಸ್ವಲ್ಪ ಎತ್ತರ ಕಡಿಮೆ ಇದೆ. ಇದರಲ್ಲಿ ಬೋರ್ಘಾಟ್, ತಾಲ್ಘಾಟ್ ಮತ್ತು ಪಾಲ್ಘಾಟ್ಗಳು ಇಲ್ಲಿನ ಪ್ರಮುಖ ಪರ್ವತ ಘಾಟಿಗಳು. ಪಶ್ಚಿಮ ಘಟ್ಟಗಳು ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ ಅಣ್ಣಾಮಲೈ, ಪಳನಿ ಮತ್ತು ಕಾರ್ಡಮಮ್ ಸರಣಿಗಳಾಗಿ ಮುಂದುವರಿಯುತ್ತವೆ. ವೆರಿ ಇಂಪಾರ್ಟೆಂಟ್, ಇದು ಸುಮಾರು ಸತಿ ಕ್ವಶನ್ ಕೇಳಲಾಗಿದೆ, ಇಂಪಾರ್ಟೆಂಟ್ ಆಗುತ್ತೆ. ಬೋರ್ಘಾಟ್, ತಾಲ್ಘಾಟ್ ಮತ್ತು ಪಾಲ್ಘಾಟ್ಗಳು ನಮಗೆ ಯಾವ ಘಟ್ಟಗಳಲ್ಲಿ ಸಿಗ್ತವೆ ಅಥವಾ ಇವು ಎಲ್ಲಿ ಕಂಡು ಬರುತ್ತವೆ ಅಂತ ಕ್ವಶನ್ ಬಂದಿದೆ. ಇವು ವೆಸ್ಟರ್ನ್ ಘಾಟ್ಸಲ್ಲಿ ಕಂಡು ಬರ್ತಾವೆ. ಬೋರ್ಘಾಟ್, ತಾಲ್ಘಾಟ್ ಮತ್ತು ಪಾಲ್ಘಾಟ್ಗಳು ಇವು ಪಶ್ಚಿಮ ಸರಣಿಗಳಲ್ಲಿ ಅಥವಾ ಸಹ್ಯಾದ್ರಿ ಸರಣಿಗಳಿಗೆ ಕಂಡುಬರುವಂತಹ ಪ್ರಮುಖ ಘಾಟಿ ಮಾರ್ಗಗಳು. ಘಾಟಿ ಮಾರ್ಗಗಳು ಅಂದ್ರೆ ಏನು ಅಂದ್ರೆ ಮೈದಾನ ಪ್ರದೇಶದಿಂದ ಕರಾವಳಿ ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಈ ಒಂದು ಪರ್ವತಗಳ ಮಧ್ಯದಲ್ಲಿ ಹಾಸಿ ಹೋಗ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಮಾರ್ಗವನ್ನ ಘಾಟಿ ಅಂತ ಕರೀತಾರೆ. ಈ ಪಶ್ಚಿಮ ಸರಣಿಗಳಲ್ಲಿ ಇವು ಪ್ರಮುಖ ಘಾಟಿಗಳಾಗಿದ್ದಾವೆ. ಯಾವು? ಬೋರ್ಘಾಟ್, ತಾಲ್ಘಾಟ್ ಮತ್ತು ಪಾಲ್ಘಾಟ್ಗಳು. ಓಕೆ, ಪಾಲ್ಘಾಟನ ದಕ್ಷಿಣಕ್ಕೆ ಅಂದರೆ ಕೇರಳ ಕಡೆ, ತಮಿಳುನಾಡು ಕಡೆ ಏನಾಗ್ತದಪ್ಪ ಅಂತಂದರೆ ಅಣ್ಣಾಮಲೈ, ಪಳನಿ ಮತ್ತು ಕಾರ್ಡಮಮ್ ಸರಣಿಗಳಾಗಿ ಮುಂದುವರಿಯುತ್ತವೆ. ಇವುಗಳು ಕೂಡ ಪರ್ವತ ಸರಣಿಗಳೇ ಆಗಿದ್ದಾವೆ, ನೆನಪಲ್ಲಿಟ್ಕೊ. ಗುಜರಾತ್ ಆಗಿರ್ಬೋದು, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಇಲ್ಲಿವರೆಗೆ ನಾವು ಇವುಗಳನ್ನು ಏನಂತ ಕರಿತೀವಿ? ಸಹ್ಯಾದ್ರಿ ಸರಣಿಗಳು ಅಂತ ಕರಿತೀವಿ.
ಆ ಸಹ್ಯಾದ್ರಿ ಸರಣಿಗಳು ಕರ್ನಾಟಕ ದಾಟಿ ಕೇರಳದ ಕಡೆ ಕೆಳಗಡೆ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ ಯಾವ ಒಂದು ಹೆಸರಿನ ಪರ್ವತಗಳ ಸರಣಿಗಳಾಗಿ ಮುಂದುವರಿತಾವಪ್ಪ ಅಂತಂದ್ರೆ ಅಣ್ಣಾಮಲೈ, ಪಳನಿ ಮತ್ತು ಕಾಡಮಂ ಬೆಟ್ಟಗಳ ಒಂದು ಸರಣಿಗಳಾಗಿ ಮುಂದುವರಿತವೆ. ಪ್ರಶ್ನೆ 9, ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಇದೆ. ವೆರಿ ಇಂಪಾರ್ಟೆಂಟ್, ಸುಮಾರು ಸತಿ GK ಫ್ಯಾಕ್ಟ್ ಕ್ವಶನ್ ಇದಾವೆ ನೋಡ್ರಿ, ವಿವರಣೆಯನ್ನ ಗಮನಿಸ್ರಿ. ಅದೇ ರೀತಿಯಾಗಿ ಈ ಕ್ವಶನ್ಸ್ಗಳನ್ನು ಮಾತ್ರ ನೀವು ಒಂದು ಮಿಸ್ ಮಾಡ್ದಂಗೆ ಬಯಾಟ್ ಮಾಡ್ಕೋರಿ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಬೇಸಿಕ್ ಕಾನ್ಸೆಪ್ಟ್ ಇದೆ, ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟ್ಸ್ಗಳಿದ್ದಾವೆ, ನೆನಪಲ್ಲಿ ಇಟ್ಕೋಬೇಕು. ಇದು ಬೇಸಿಕ್ GK ಆಗಿರೋದ್ರಿಂದ ಇಷ್ಟು ಮಾತ್ರ ನೆನಪಲ್ಲಿ ಇಟ್ಕೊಳ್ಳೇಬೇಕು. ಓಕೆ, ಇಂಪಾರ್ಟೆಂಟ್ ಆಗುತ್ತೆ ಜೋಗ್ರಫಿ ರಿಲೇಟೆಡ್ ಆಗಿ. ಕ್ವಶನ್ ಏನಿತ್ತು, ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಇದೆ. ಗುರು ಶಿಖರ, ಅಣೈಮುಡಿ, ಕಾಡಮಂ ಮತ್ತು ಅರ್ಮಕೊಂಡ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ, ಅಣೈಮುಡಿ. ಓಕೆ, ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಅಣೈಮುಡಿ. ನೆನ್ಪಿಟ್ಕೋರಿ, ಎಲ್ಲಿ ಬರುತ್ತೆ? ಕೇರಳ ಒಳಗೆ. ಓಕೆ, ಕೇರಳದ ಒಂದು ಹೈಯೆಸ್ಟ್ ಪೀಕ್ ಇದು. ಓಕೆ, ಕೇರಳದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಅಣೈಮುಡಿ, ಗೊತ್ತಿರಬೇಕು. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಕಳಸುಬಾಯಿ. ಅದೇ ರೀತಿಯಾಗಿ ರಾಜಸ್ಥಾನದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಗುರು ಶಿಖರ. ತಮಿಳುನಾಡಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು? ದೊಡಾ ಬೆಟ್ಟ. ನೆನಪಿಟ್ಕೋರಿ. ಈ ರೀತಿಯಾಗಿ ನಾವು ಎಲ್ಲಾ ಒಂದು ರಾಜ್ಯಗಳ ಹೈಯೆಸ್ಟ್ ಪೀಕ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಯಾಕಂದ್ರೆ ಇವುಗಳ ಮೇಲೆ ನಮಗೆ GK ಫ್ಯಾಕ್ಟ್ ಕ್ವಶನ್ಸ್ಗಳು ಬರುವ ಒಂದು ಸಾಧ್ಯತೆ ಇರುವುದರಿಂದ. ನೋಡ್ರಿ, ಒನ್ ಡೇ ಎಕ್ಸಾಮ್ಸ್ಗಳಲ್ಲಿ ಈ ರೀತಿಯಾದಂತಹ ಜನರಲ್ ನಾಲೆಜ್ ಮೇಲೆ ಕ್ವಶನ್ಸ್ಗಳು ಅವಾಗವಾಗ ಬರ್ತಾ ಇರ್ತವೆ, ಹಾಗಾಗಿ ನೆನಪಲ್ಲಿ ಇಟ್ಕೋರಿ. ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ, ಅಣೈಮುಡಿ. ಅಣೈಮುಡಿ ಬೆಟ್ಟಗಳಲ್ಲಿರುವ ಅಣೈಮುಡಿ 2695 ಮೀಟರ್. ಇದು ದಕ್ಷಿಣ ಭಾರತದ ಅತಿ ಎತ್ತರವಾದಂತಹ ಶಿಖರ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಎಲ್ಲಿ ಬರ್ತದೆ? ಕೇರಳ ರಾಜ್ಯದಲ್ಲಿ. ಓಕೆ, ಎಷ್ಟಿದೆ ಅಣೈಮುಡಿ? 2695. ಇದು ದಕ್ಷಿಣ ಭಾರತದ ಅತಿ ಎತ್ತರವಾದಂತಹ ಶಿಖರ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಇಂಪಾರ್ಟೆಂಟ್. ನಾವು ಪ್ರಶ್ನೆ 10, ಪೂರ್ವ ಘಟ್ಟಗಳಲ್ಲಿರುವ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಇದೆ. ಅರ್ಮಕೊಂಡ, ಮುಳ್ಳಯ್ಯನಗಿರಿ, ಬ್ರಹ್ಮಗಿರಿ ಮತ್ತು ಕಳಸುಬಾಯಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ಅರ್ಮಕೊಂಡ. ಪೂರ್ವ ಘಟ್ಟಗಳು ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಹಬ್ಬಿವೆ. ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿದ್ದು ಇಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಂಧಿಸುತ್ತವೆ. ನಾವು ಯಾವ ರೀತಿಯಾಗಿ ವೆಸ್ಟರ್ನ್ ಘಾಟ್ಸನ್ನು ನೋಡಿದ್ದೀವಲ್ವಾ, ವೆಸ್ಟರ್ನ್ ಘಾಟ್ಸ್ಗಳು ಹೇಗಿದ್ದು ನೋಡೋಣ ಒಂದ್ಸತಿ. ನೋಡ್ರಿ, ಪಶ್ಚಿಮ ಘಟ್ಟಗಳು ಏನಾಗಿದ್ವಪ್ಪ ಅಂತಂದರೆ ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿಯ ಭೂಶಿರದವರೆಗೆ ಪಶ್ಚಿಮ ಕರಾವಳಿಗೆ ಅಂದರೆ ಅರಬ್ಬಿ ಸಮುದ್ರ ತೀರ ಸಮಾನಾಂತರವಾಗಿ ಹಬ್ಬಿತ್ತು. ಯಾವುದು? ಪಶ್ಚಿಮ ಘಟ್ಟಗಳು. ಅದೇ ರೀತಿಯಾಗಿ ಪೂರ್ವ ಘಟ್ಟಗಳೇನಾಗಿದಾವಪ್ಪ ಅಂತಂದರೆ ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಹಬ್ಬಿವೆ. ಉತ್ತರದಲ್ಲಿ ಮಹಾನದಿ. ಇದು ಕೂಡ ಕ್ವಶನ್ ಬಂದಿದೆ. ಪಶ್ಚಿಮ ಘಟ್ಟಗಳು ಯಾವ ನದಿಯಿಂದ ಪ್ರಾರಂಭವಾಗುತ್ತದೆ ಅಂದರೆ ಉತ್ತರದಲ್ಲಿ ತಾಪಿ ನದಿಯಿಂದ ಕನ್ಯಾಕುಮಾರಿಯವರೆಗೆ. ಪೂರ್ವ ಘಟ್ಟಗಳು ಯಾವ ನದಿಯಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸ್ತದಪ್ಪ ಅಂತಂದರೆ ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸುತ್ತದೆ. ಅಂದರೆ ನಮ್ಮ ಭಾರತ ದೇಶದ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಹೋಗಿ ಸಂಧಿಸ್ತಾವಪ್ಪ ಅಂತಂದರೆ ಗೊತ್ತಿರಬೇಕು, ನೀಲಗಿರಿ ಬೆಟ್ಟಗಳಲ್ಲಿ ಹೋಗಿ ಸಂಧಿಸುತ್ತವೆ. ಓಕೆ, ನೆನಪಲ್ಲಿ ಇಟ್ಕೋರಿ. ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ. ನೋಡ್ರಿ, ಪೂರ್ವ ಘಟ್ಟಗಳು ಏನಿದಾವಲ್ಲ ಇವು ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ ಮತ್ತು ನಿರಂತರ ಸರಣಿಗಳು ಕೂಡ ಅಲ್ಲವೇ ಅಲ್ಲ. ಪೂರ್ವ ಘಟ್ಟಗಳು ಏನಿಲ್ಲ, ನಿರಂತರ ಸರಣಿಗಳು ಇಲ್ಲ. ಪಶ್ಚಿಮ ಘಟ್ಟಗಳು ಏನಿದಾವಲ್ವಾ ಅವು ನಿರಂತರ ಸರಣಿಗಳಾಗಿದ್ದಾವೆ. ಆದರೆ ಪೂರ್ವ ಘಟ್ಟಗಳು ನಿರಂತರ ಸರಣಿಗಳಲ್ಲ. ಯಾಕೆ? ಗೊತ್ತಿರಬೇಕು. ನೋಡೋಣ. ಪೂರ್ವಕ್ಕೆ ಹರಿಯುವ ನದಿ ಕಣಿವೆಗಳಿಂದ ಪ್ರತ್ಯೇಕಗೊಂಡಿವೆ. ಅರ್ಮಕೊಂಡ ಎಂಬುದು ಪೂರ್ವ ಘಟ್ಟಗಳಲ್ಲಿಯೇ ಅತಿ ಎತ್ತರವಾದದ್ದು. ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದು? ಅರ್ಮಕೊಂಡ. ಇದು ಎಲ್ಲಿ ಕಂಡು ಬರ್ತದೆ ನಮಗೆ? ಆಂಧ್ರ ಪ್ರದೇಶ ಒಳಗೆ. ನೆನ್ಪಿಟ್ಟುಕೋರಿ, ಆಂಧ್ರ ಪ್ರದೇಶದ ಅತಿ ಎತ್ತರವಾದಂತಹ ಶಿಖರ ಯಾವುದು? ಅರ್ಮಕೊಂಡ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಅದೇ ರೀತಿಯಾಗಿ ದಖನ್ ಪ್ರಸ್ಥಭೂಮಿ ವಾಯುವ್ಯ ಭಾಗದಲ್ಲಿ ಸಾತ್ಪುರ ಮತ್ತು ವಿಂಧ್ಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳು, ಉತ್ತರದಲ್ಲಿ ಮಹಾದೇವ ಮತ್ತು ಮೈಕಾಲ್ ಸರಣಿಗಳ ನಡುವೆ ವಿಸ್ತರಿಸಿದೆ. ಯಾವುದು? ದಖನ್ ಪ್ರಸ್ಥಭೂಮಿ. ದಖನ್ ಪ್ರಸ್ಥಭೂಮಿ ಅಂದರೆ ನಮ್ಮ ದಕ್ಷಿಣದ ಭಾಗಗಳು ಬರ್ತಾವಲ್ವಾ. ಐ ಹೋಪ್ ನಿಮಗೆ ಮ್ಯಾಪಲ್ಲಿ ನೋಡಿ ದಖನ್ ಪ್ರಸ್ಥಭೂಮಿಯನ್ನು ಫೈಂಡ್ ಔಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಐಡಿಯಾ ಬರ್ತದೆ ದಖನ್ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರುತ್ತದೆ ಅಂತ. ಓಕೆ, ದಖನ್ ಪ್ರಸ್ಥಭೂಮಿ ಪ್ಯಾಕೇಜ್ ರೂಪದಲ್ಲಿ ಆಗಿದೆ. ಹೇಗಪ್ಪ ಅಂತಂದ್ರೆ ಈ ರೀತಿಯಾಗಿ
ಇಲ್ಲಿ ಪ್ಯಾಕೇಜ್ ಆಗಿದೆ ಅಲ್ವಾ, ಈ ರೀತಿಯಾಗಿ ಅಂದರೆ ಇಷ್ಟು ಭಾಗ ಏನಿದೆ ಅಲ್ವಾ, ಇದು ದಕ್ಕನ್ ಪ್ರಸ್ಥಭೂಮಿ ಅಂತ ತಿಳ್ಕೊಂಬಿಡ್ರಿ. ನೋಡ್ರಿ, ಈ ದಕ್ಕನ್ ಪ್ರಸ್ಥಭೂಮಿ ಇದು ಈ ಕಡೆ ಏನೈತಿ ವೆಸ್ಟರ್ನ್ ಘಾಟ್ಸ್ ಐತಿ, ಈ ಕಡೆ ಏನೈತಿ ಈಸ್ಟರ್ನ್ ಘಾಟ್ಸ್ ಐತಿ. ಮೇಲ್ಗಡೆ ಏನು ಬರ್ತದಪ್ಪ ಅಂತಂದ್ರೆ ಮಹಾದೇವ ಮತ್ತು ಮೈಕಾಲ್ ಸರಣಿಗಳು ಬರ್ತವೆ. ಈ ಸೈಡ್ ವಾಯುವ್ಯದಲ್ಲಿ ಏನು ಬರ್ತದಪ್ಪ, ಸಾತ್ಪುರ ಮತ್ತು ವಿಂಧ್ಯ ಸರಣಿಗಳು ಕಂಡು ಬರ್ತವೆ. ಹಾಗಾಗಿ ಇದು ಒಂಥರ ಪ್ಯಾಕೇಜ್ ರೂಪದಲ್ಲಿ 4 ದಿಕ್ಕಿನಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ಸರಣಿಗಳಿಂದ ಕೂಡಿರುವಂಥದ್ದು ಯಾವುದು, ದಕ್ಕನ್ ಪ್ರಸ್ಥಭೂಮಿ. ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ, ಬಾಬರ್ ಎಂದರೆ ಏನು? ಇದು ಕೂಡ ಕ್ವಶನ್ ಬಂದ. ಬಾಬರ್ ಅಂದ್ರೆ ಅವರಲ್ಲ, ಮೊಘಲ್ ಸಾಮ್ರಾಜ್ಯ ಸ್ಥಾಪಕರು ಬಾಬರ್ ಅಲ್ಲ, ಇದು ಬಾಬರ್ ಅಂತ ಕರೀತಾರೆ. ಇದಕ್ಕೆ ಬಾಬರ್ ಅಂದ್ರೆ ಏನು? ಇದು ಕೂಡ ಸುಮಾರು ಸತಿ ಕ್ವಶನ್ ಬಂದಿದೆ. ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಕ್ಲಿಯರ್ ಇರಲಿ ಮೈಂಡಲ್ಲಿ. ಬಾಬರ್ ಅಂದ್ರೆ ಏನಪ್ಪಾ ಅಂದ್ರೆ ಶಿವಾಲಿಕ್ ಬೆಟ್ಟಗಳ ಅಥವಾ ಪಾದ ಭಾಗಗಳಲ್ಲಿ ಪೂರ್ವ ಪಶ್ಚಿಮವಾಗಿ ಹಬ್ಬಿರುವ ಕಿರಿದಾದ ಒಂದು ಭಾಗ. ಅಂದ್ರೆ ಆ ಶಿವಾಲಿಕ್ ಬೆಟ್ಟಗಳ ಅತಿ ಕೆಳಗೆ ಪಾದ ಭಾಗಗಳಲ್ಲಿ ಪೂರ್ವ ಪಶ್ಚಿಮವಾಗಿ ಹಬ್ಬಿರುವಂತಹ ಒಂದು ಕಿರಿದಾದ ಭಾಗಕ್ಕೆ ಏನಂತ ಕರಿತೀವಿ, ಬಾಬರ್ ಅಂತ ಕರಿತೀವಿ. ಓಕೆ. ಥಾರ್ ಮರುಭೂಮಿ ಭಾರತದ ಒಂದು ಪ್ರಮುಖ ಮರುಭೂಮಿ. ಇದು ದೇಶದ ವಾಯುವ್ಯ ಭಾಗದಲ್ಲಿದೆ. ನೆನ್ಪಿಟ್ಕೋರಿ, ಥಾರ್ ಮರುಭೂಮಿ ಎಲ್ಲಿದೆ? ಭಾರತದ ವಾಯುವ್ಯ ಭಾಗದಲ್ಲಿದೆ. ಇದು ಒಂದು ಭಾರತದ ಪ್ರಮುಖ ಮರುಭೂಮಿ ಆಗಿರುತ್ತದೆ. ನೆನ್ಪಿಟ್ಕೋರಿ, ಥಾರ್ ಮರುಭೂಮಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಗುಜರಾತ್ ಮೈದಾನದಿಂದ ದಕ್ಷಿಣದಲ್ಲಿದ್ದು ದಾಮನ್ನಿಂದ ಗೋವಾದವರೆಗೆ ವಿಸ್ತರಿಸಿರುವಂತಹ ತೀರಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಇದೆ. ಇದು ಕೂಡ ಸುಮಾರು ಸತಿ ಕ್ವಶನ್ ಬಂದಿದೆ. ನೆನ್ಪಿಟ್ಕೋರಿ, ಮಲಬಾರ್ ತೀರ, ಕೊಂಕಣ ತೀರ, ಕರ್ನಾಟಕ ತೀರ ಮತ್ತು ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಗುಜರಾತ್ ಮೈದಾನದಿಂದ ಅಂದರೆ ಪಶ್ಚಿಮದ ಭಾಗ ಕಡೆ ಬರ್ತದೆ. ದಾಮನ್ನಿಂದ ಗೋವಾದವರೆಗೆ ವಿಸ್ತರಿಸಿರುವಂತಹ ತೀರಕ್ಕೆ ಏನೆಂದು ಕರೆಯುತ್ತಾರೆ ಅಂದರೆ ಇದರಲ್ಲಿ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಕೂಡ ಬರ್ತದೆ. ಗುಜರಾತ್, ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡಿರುವಂತಹ ಒಂದು ಪ್ರದೇಶಕ್ಕೆ ಯಾವ ಒಂದು ತೀರ ಅಂತ ಕರಿತೀವಿ ನಾವು? ಯಾವುದೋ ಒಂದು ತೀರ ಅಂತ ಕರಿತೀವಿ? ಕೊಂಕಣ ತೀರ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕೊಂಕಣ ತೀರ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ ಇದಕ್ಕೆ ಮಾಹಿತಿ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯು ಎರಡೂ ಬದಿಗಳು ಸಮುದ್ರ ತೀರಗಳನ್ನು ಹೊಂದಿದೆ. ಓಕೆ, ಭಾರತದಲ್ಲಿ ಎರಡೂ ಬದಿಗಳು ಅಂದರೆ ಪೂರ್ವ ಬದಿಗಳಲ್ಲಿ ಪೂರ್ವ ಸಮುದ್ರ ತೀರವನ್ನು ಹೊಂದಿದೆ, ಪಶ್ಚಿಮದಲ್ಲಿಯೂ ಕೂಡ ಪಶ್ಚಿಮ ಸಮುದ್ರ ತೀರವನ್ನು ಹೊಂದಿದೆ. ಎರಡೂ ಕಡೆ ಕೂಡ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಓಕೆ, ಯಾಕಂದರೆ ಭಾರತ ಒಂದು ಪರ್ಯಾಯ ದ್ವೀಪ ಆಗಿದೆ. ಓಕೆ, ಭಾರತದ ಕರಾವಳಿ ಮೈದಾನವನ್ನು ಪಶ್ಚಿಮ ಕರಾವಳಿ ಮೈದಾನ ಮತ್ತು ಪೂರ್ವ ಕರಾವಳಿ ಮೈದಾನಗಳು ಎಂದು ವಿಂಗಡಿಸಬಹುದು. ಭಾರತದ ಕರಾವಳಿ ಮೈದಾನವನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಎಂದು ವಿಂಗಡಿಸಬಹುದು. ಪಶ್ಚಿಮ ಕರಾವಳಿ ಬಗ್ಗೆ ನೋಡೋಣ. ಈ ಎರಡೂ ಕರಾವಳಿ ಬಗ್ಗೆಯೂ ಕೂಡ ನಮಗೆ ಗೊತ್ತಿರಬೇಕು. ಈ ನೋಡ್ರಿ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಳಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ಬಂದರುಗಳಾಗಿರ್ಬಹುದು, ತೀರಗಳಾಗಿರ್ಬಹುದು, ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ತುಂಬ ಇಂಪಾರ್ಟೆಂಟು ಕ್ವಶನ್ಸ್ಗಳು ಬರ್ತಿರ್ತವೆ. ಹಾಗಾಗಿ ನೋಡೋಣ. ಪಶ್ಚಿಮ ಕರಾವಳಿ ಮೈದಾನವು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತದೆ. ಇದು ಕಚ್ನಿಂದ ಅಂದರೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಯಾವುದು? ಪಶ್ಚಿಮ ಕರಾವಳಿ. ನೆನ್ಪಿಟ್ಕೋರಿ, ಪಶ್ಚಿಮ ಕರಾವಳಿ ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಇಂಪಾರ್ಟೆಂಟು, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇದನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಬಹುದು. ಯಾವುದನ್ನು? ಪಶ್ಚಿಮ ಕರಾವಳಿಗಳನ್ನು. ಓಕೆ, ಪಶ್ಚಿಮ ಕರಾವಳಿಯನ್ನು ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವುದು ನೋಡೋಣ? ಕೊಂಕಣ ತೀರ. ಮೊದಲನೇದು ಯಾವುದು? ಕೊಂಕಣ ತೀರ. ಇದು ಗುಜರಾತ್ ಮೈದಾನದ ದಕ್ಷಿಣದಲ್ಲಿದ್ದು ದಾಮನ್ನಿಂದ ಗೋವಾದವರೆಗೆ ವಿಸ್ತರಿಸಿದೆ. ಅಂದರೆ ಗುಜರಾತ್ನ ಈ ರೀತಿಯಾಗಿ ಡೈರೆಕ್ಟ್ ನೋಡ್ರಿ ಹೇಳಿಕೆ ಕೊಡ್ತಾರೆ. ಇದು ಗುಜರಾತ್ ಮೈದಾನದ ದಕ್ಷಿಣದಲ್ಲಿದ್ದು ದಾಮನ್ನಿಂದ ಗೋವಾದವರೆಗೆ ವಿಸ್ತರಿಸಿದೆ. ಇದು ಯಾವ ತೀರ ಅಂತ ಕೊಟ್ಟು ಕೊಂಕಣ, ಮಲಬಾರು, ಕರ್ನಾಟಕ, ಕೋರಮಂಡಲ ಅಂತ ಕೊಟ್ಟರೆ ಕನ್ಫ್ಯೂಷನ್ ಆಗುತ್ತೆ. ನೆನ್ಪಿಟ್ಕೋರಿ, ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಗುಜರಾತ್ನ ಮೈದಾನದ ದಕ್ಷಿಣದಲ್ಲಿದ್ದು ದಾಮನ್ನಿಂದ ಗೋವಾದವರೆಗೆ ವಿಸ್ತರಿಸಿದೆ. ಅಂದರೆ ಇದರಲ್ಲಿ 3 ರಾಜ್ಯಗಳು ಬರ್ತವೆ, ಗುಜರಾತ್, ಗೋವಾ ಆ್ಯಂಡ್ ಮಹಾರಾಷ್ಟ್ರ. ಈ ತೀರವನ್ನು ನಾವು ಏನಂತ ಕರಿತೀವಿ? ಕೊಂಕಣ ತೀರ ಅಂತ ಕರಿತೀವಿ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಓಕೆ, ಯಾವ ತೀರ? ಕೊಂಕಣ ತೀರ. ಅದೇ ರೀತಿಯಾಗಿ ಕರ್ನಾಟಕ ತೀರ ಅಂತ ಗೊತ್ತಾಗತ್ತೆ ನಿಮಗೆ. ಇದು ಗೋವಾದಿಂದ ಕರ್ನಾಟಕದ ಮಂಗಳೂರಿನವರೆಗೆ ವಿಸ್ತರಿಸಿದೆ. ಯಾವುದು? ಕರ್ನಾಟಕ ತೀರ ಅಥವಾ ಕೆನರಾ ತೀರ. ನೆನ್ಪಿಟ್ಕೋರಿ. ಅದೇ ರೀತಿಯಾಗಿ ಮಲಬಾರ್ ತೀರ. ಇದು ಕೂಡ ವೆರಿ ಫೇಮಸ್. ಇನ್ಫ್ಯಾಕ್ಟ್ ಇದು IAS ಎಕ್ಸಾಮ್ವರೆಗೂ ಕೂಡ ಕೇಳಾದಂಥ ಕ್ವಶನು. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಭಾರತದ ಮಲಬಾರ್ ತೀರ ಯಾವ ರಾಜ್ಯಗಳನ್ನು ಒಳಗೊಂಡಿದೆ ಅಂತ ಕ್ವಶನ್ ಬಂದಿದೆ. ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೋರಿ. ಮಲಬಾರ್ ತೀರ ಇದು ಮಂಗಳೂರಿನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಅಂದರೆ ಕರ್ನಾಟಕ ಮತ್ತು ಕೇರಳವನ್ನು ಕೂಡ ಒಳಗೊಂಡಿರುವಂತಹ ತೀರ ಯಾವುದು ಅಂದರೆ ಮಲಬಾರ್ ತೀರ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 3 ತೀರಗಳ ಬಗ್ಗೆ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೆ ನಾನು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೃಷ್ಣಾ ನದಿ ಮುಖಜದಿಂದ ಉತ್ತರಕ್ಕಿರುವ ಭಾಗವು ಏನೆಂದು ಕರೆಯಲಾಗುತ್ತದೆ ಅಂತ ಇದೆ.
ಇದು ಡೈರೆಕ್ಟ್ ಕ್ವಶನ್ ಬಂದಿತ್ತು 2019 TET ಕ್ವಶನಲ್ಲಿ ಕೇಳಾಗಿರುವಂತಹ ಪ್ರಶ್ನೆ ಇದು. ಆ ಕ್ವಶನ್ ಪೇಪರ್ ತೆಗೆದು ನೋಡಿ, ಈ ಒಂದು ಕ್ವಶನ್ ನಿಮಗೆ ಅಲ್ಲಿ ಸಿಗತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಕೃಷ್ಣಾ ನದಿ ಮುಖಜದಿಂದ ಉತ್ತರಕ್ಕಿರುವ ಭಾಗವು ಏನೆಂದು ಕರೆಯಲಾಗುತ್ತದೆ? ಉತ್ತರ ಸರ್ಕಾರ ತೀರ, ಕೋರಮಂಡಲ ತೀರ, ಮಲಬಾರ ತೀರ, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಉತ್ತರ ಸರ್ಕಾರ ತೀರ. ಯಾವುದು? ಕೃಷ್ಣಾ ನದಿ ಮುಖಜದಿಂದ ಉತ್ತರಕ್ಕಿರುವ ಭಾಗವು ಏನೆಂದು ಕರೆಯಲಾಗುತ್ತದೆ? ಉತ್ತರ ಸರ್ಕಾರ ತೀರ ಎಂದು ಕರೆಯಲಾಗುತ್ತದೆ. ನೆನಪಿಟ್ಕೋರಿ. ವಿವರಣೆ ನೋಡೋಣ ಇದಕ್ಕೆ ಸಂಬಂಧಿಸಿರುವ ಹಾಗೆ. ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ ಬಗ್ಗೆ ನೋಡಿದ್ವಲ್ವಾ? ಅದೇ ರೀತಿಯಾಗಿ ಪೂರ್ವ ಕರಾವಳಿ ಮೈದಾನವು ಸುವರ್ಣ ರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಪೂರ್ವ ಕರಾವಳಿ ಎಲ್ಲಿವರೆಗೆ ವಿಸ್ತರಿಸಿದೆ? ಮೈದಾನವು ಸುವರ್ಣ ರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ ಪೂರ್ವ ಕರಾವಳಿ. ಅದು ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ನಡುವೆ ನೆಲೆಸಿದೆ. ಯಾವ ರೀತಿಯಾಗಿ? ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರದ ನಡುವೆ ನೆಲೆಸಿರುವಂಥದ್ದು ಯಾವುದು? ಪಶ್ಚಿಮ ಕರಾವಳಿ. ಅದೇ ರೀತಿಯಾಗಿ ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಗಳ ನಡುವೆ ವಿಸ್ತರಿಸುವುದು ಯಾವುದು? ಪೂರ್ವ ಕರಾವಳಿಗಳು. ನೆನ್ಪಿಟ್ಕೋರಿ. ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ. ಪೂರ್ವ ಕರಾವಳಿಗಳು ಪಶ್ಚಿಮ ಕರಾವಳಿಗಿಂತ ಅಗಲವಾಗಿವೆ. ಪೂರ್ವಕ್ಕೆ ಹರಿಯುವ ಅನೇಕ ದಕ್ಷಿಣ ಭಾರತದ ನದಿಗಳು ಈ ಮೂಲಕ ಹರಿಯುತ್ತವೆ. ದಕ್ಷಿಣ ಭಾರತದ ಯಾವ ಕರಾವಳಿ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಗೆ ಸೇರುತ್ತದೆ ಅಂತ ಕ್ವಶನ್ ಬರಬಹುದು. ಪೂರ್ವ ಕರಾವಳಿಯ ಮೂಲಕ. ನೆನ್ಪಿಟ್ಕೋರಿ. ಅವು ನದಿ ಮುಖಜ ಭೂಮಿಯನ್ನು ನಿರ್ಮಿಸುತ್ತದೆ. ಯಾವುದು? ದಕ್ಷಿಣ ಭಾರತದ ಅನೇಕ ನದಿಗಳು ಅಂದರೆ ಈ ರೀತಿಯಾಗಿ ಕ್ವಶನ್ ಕೂಡ ಬಂದಿದೆ. ನೆನ್ಪಿಟ್ಕೋರಿ. ಯಾವ ನದಿಗಳು? ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಥವಾ ಪೂರ್ವಕ್ಕೆ ಹರಿಯುವ ನದಿಗಳು ನದಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡುತ್ತವೆ ಅಂತ ಕ್ವಶನ್ ಬರಬಹುದು. ನೆನ್ಪಿಟ್ಕೋರಿ. ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಏನು ಮಾಡ್ತಾವಪ್ಪ ಅಂತಂದರೆ ಜಲಪಾತಗಳನ್ನು ನಿರ್ಮಾಣ ಮಾಡ್ತಾವು. ಪೂರ್ವಕ್ಕೆ ಹರಿಯುವ ನದಿಗಳು ಅಂದರೆ ಬಂಗಾಳ ಕೊಲ್ಲಿಗೆ ಹರಿಯುವಂತಹ ನದಿಗಳು ನದಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡ್ತಾವೆ. ಓಕೆ, ಇದು ಮಾತ್ರ ನೆನಪಲ್ಲಿಟ್ಕೋರಿ. ನಿರ್ಮಿಸುತ್ತವೆ. ಉದಾಹರಣೆಗೆ ನೋಡ್ರಿ, ಮಹಾನದಿ, ಗೋದಾವರಿ, ಕೃಷ್ಣಾ ಮತ್ತು ಕಾವೇರಿ ಇವೆಲ್ಲವೂ ಕೂಡ ಪೂರ್ವಕ್ಕೆ ಹರಿಯುವಂತಹ ಇಂಪಾರ್ಟೆಂಟ್ ನದಿಗಳು. ನೆನಪಿಟ್ಕೋರಿ. ದಕ್ಷಿಣ ಭಾರತದ ನದಿಗಳು ಇವು. ಪೂರ್ವ ಕರಾವಳಿಯನ್ನು ಉತ್ತರ ಸರ್ಕಾರ ಮತ್ತು ಕೋರಮಂಡಲ ತೀರಗಳೆಂದು 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಪಶ್ಚಿಮ ಕರಾವಳಿಯನ್ನು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ? ಒನ್ ಟೈಮ್ ನೋಡ್ಕೋರಿ. 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ. ಯಾವುದು? ಕೊಂಕಣ ತೀರ, ಕರ್ನಾಟಕ ತೀರ ಮತ್ತು ಮಲಬಾರ ತೀರ ಎಂದು ಪಶ್ಚಿಮ ಕರಾವಳಿಯನ್ನು ನಾವು ವಿಂಗಡಣೆ ಮಾಡಿದರೆ, ಪೂರ್ವ ಕರಾವಳಿಯನ್ನು ನಾವು ಏನು ಮಾಡಿದ್ದೀವಪ್ಪ ಅಂದರೆ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವ್ಯಾವ 2 ಭಾಗ ಅಂದರೆ, ಒಂದು ಉತ್ತರ ಸರ್ಕಾರ, ಎರಡನೇದು ಕೋರಮಂಡಲ. ನೋಡೋಣ ಉತ್ತರ ಸರ್ಕಾರ ತೀರ ಎಲ್ಲಿ ಬರ್ತದೆ ಅಂತ. ಕೃಷ್ಣಾ ನದಿ ಮುಖಜದಿಂದ ಉತ್ತರಕ್ಕಿರುವ ಭಾಗವು ಉತ್ತರ ಸರ್ಕಾರ ತೀರವಾಗಿರುತ್ತದೆ. ಓಕೆ, ಕ್ವಶನ್ಗೆ ಇದು ಆನ್ಸರ್ ಆಗಿತ್ತು ನಿಮ್ಮದು. ಈಗ ಕೇಳಿರುವಂತಹ ಕ್ವಶನ್ಗೆ ಇದು ಆನ್ಸರು. ಕೃಷ್ಣಾ ನದಿ ಮುಖಜದಿಂದ ಉತ್ತರಕ್ಕಿರುವ ಭಾಗವು ಉತ್ತರ ಸರ್ಕಾರ ತೀರವಾಗಿರುತ್ತದೆ. ಇದರಿಂದ ದಕ್ಷಿಣಕ್ಕಿರುವ ಭಾಗವನ್ನು ನಾವೇನಂತ ಕರಿತೀವಿ? ಕೋರಮಂಡಲವೆಂದು ಕರೆಯಲಾಗುತ್ತದೆ. ಪೂರ್ವ ಕರಾವಳಿಯಲ್ಲಿ ಕೆಲವು ಲಗೂನ್ ಸರೋವರಗಳು ಕೂಡ ಇದಾವೆ. ಸಮುದ್ರದ ನೀರು ಸ್ವಲ್ಪ ಭೂಭಾಗದ ಕಡೆ ಬಂದು ಅಲ್ಲೇ ಏನಾಗಿರ್ತಾವಪ್ಪ ಅಂದರೆ ಕೆರೆ ಟೈಪ್ ನಿರ್ಮಾಣ ಆಗಿರ್ತದಲ್ಲ, ಅದನ್ನು ಲಗೂನ್ ಸರೋವರಗಳು ಅಂತ ಕರಿತೀವಿ. ಓಕೆ, ಈ ರೀತಿಯಾಗಿ ಸಮುದ್ರ ಭಾಗ ಇದೆ ಅಂತ ತಿಳ್ಕೊರಿ. ಇದರ ಒಂದು ಸ್ವಲ್ಪ ನೀರು ಈ ರೀತಿ ಭೂಮಿಗೊಳಗೆ ಬಂದು ಈ ರೀತಿ ಇಲ್ಲಿ ಕೆರೆ ಟೈಪ್ ನಿರ್ಮಾಣ ಆಗಿರ್ತದಲ್ವಾ, ಅದನ್ನು ಲಗೂನ್ ಸರೋವರಗಳು ಅಂತ ಕರೀಲಾಗ್ತದೆ. ಇಂಪಾರ್ಟೆಂಟು, ನೆನ್ಪಿಟ್ಕೊರಿ. ಲಗೂನ್ ಸರೋವರಗಳಿವೆ. ಉದಾಹರಣೆಗೆ ಚಿಲ್ಕಾ ಆಗಿರ್ಬೋದು, ಪುಲಿಕೇಟ್ ಆಗಿರ್ಬೋದು, ಕೊಲ್ಲೇರು ಸರೋವರಗಳು ಇವೆಲ್ಲವೂ ಕೂಡ ನೋಡ್ರಿ ನೆನ್ಪಿಟ್ಕೊರಿ. ಚಿಲ್ಕಾ ಸರೋವರ ನಮಗೆ ಒಡಿಸ್ಸಾ ಒಳಗೆ ಕಂಡು ಬರ್ತದೆ. ಚಿಲ್ಕಾ ಸರೋವರ ಆಗಿರ್ಬೋದು, ಪುಲಿಕೇಟ್ ಮತ್ತು ಕೊಲ್ಲೇರು ಸರೋವರಗಳು ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ನಮಗೆ ಪೂರ್ವ ಕರಾವಳಿಯಲ್ಲಿ ಸಿಗುವಂತಹ ಪ್ರಮುಖ ಸರೋವರಗಳಾಗಿರ್ತವೆ. ಓಕೆ, ಭಾರತದಲ್ಲಿ ಒಟ್ಟು 247 ದ್ವೀಪಗಳಿವೆ. ಅದರಲ್ಲಿ 204 ದ್ವೀಪಗಳು ಎಲ್ಲಿದ್ದಾವಪ್ಪ ಅಂತಂದರೆ ಬಂಗಾಳ ಕೊಲ್ಲಿಯಲ್ಲಿ ಸಿಗ್ತವೆ ಮತ್ತು 43 ಅರಬ್ಬಿ ಸಮುದ್ರಗಳಲ್ಲಿವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿವೆ. ವೆರಿ ಇಂಪಾರ್ಟೆಂಟ್. ಸುಮಾರು ಜನರಿಗೆ ಅಂಡಮಾನ್ ನಿಕೋಬಾರ್ ಯಾವ ಒಂದು ಭಾಗದಲ್ಲಿ ಬರ್ತದೆ ಅಂತಲೇ ಗೊತ್ತಿಲ್ಲ. ನೆನಪಿಟ್ಟುಕೋರಿ. ಅಂಡಮಾನ ಮತ್ತು ನಿಕೋಬಾರ ದ್ವೀಪಗಳು, ಅಂಡಮಾನ್ ನಿಕೋಬಾರ್ಗಳು ಎಲ್ಲಿ ವಿಸ್ತರಣೆಗೊಂಡವಪ್ಪ ಅಂತಂದರೆ ಬಂಗಾಳ ಕೊಲ್ಲಿಯಲ್ಲಿ. ಇಂಪಾರ್ಟೆಂಟ್ ಆಗತ್ತೆ. ಅದೇ ರೀತಿಯಾಗಿ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದು ಅವು ಹವಳ ದ್ವೀಪಗಳಾಗಿವೆ. ಲಕ್ಷದ್ವೀಪಗಳು ಎಂಥ ದ್ವೀಪಗಳು? ಹವಳ ದ್ವೀಪಗಳು. ಎಲ್ಲಿ ಕಂಡು ಬರ್ತವೆ? ನಮಗೆ ಅರಬ್ಬಿ ಸಮುದ್ರದಲ್ಲಿ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ರೈಟ್. ಇದಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಭಾರತದ ಪ್ರಾಕೃತಿಕ ವಿಭಾಗಗಳ ಒಂದು 10ನೇ ತರಗತಿಯ ಪಠ್ಯಪುಸ್ತಕ ಆಧಾರಿತ ಮಾಹಿತಿನ ನಾನು ತಗೊಂಬಂದಿರೋದಿಲ್ಲಿ. ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗತ್ತೆ. ಕ್ವಶನ್ಸ್ಗಳನ್ನು ಮಾತ್ರ ನೀಟಾಗಿ ನೀವು ರೈಟ್ ಮಾಡಿಕೊಂಡು ವಿತ್ ನಿಮಗೆ ಪಾಯಿಂಟ್ಸ್ ಮೂಲಕ ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಒನ್ ಟೈಮ್ ನೀವು ಮ್ಯಾಪ್ ಮೂಲಕ ರೀಡ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲಿಯೂ ಕೂಡ ನಿಮಗೆ ಮೈಂಡಲ್ಲಿ ಸ್ಟಿಕ್ ಆಗಿ ಅದು ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಓಕೆ, ನೆಕ್ಸ್ಟ್ ಸಿಗೋಣ ಇದೇ ರೀತಿಯಾದಂತಹ ಮುಂದಿನ ಒಂದು ಕ್ಲಾಸಲ್ಲಿ ಅಂತ ಹೇಳ್ತಾ
ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಆಗಿದೆ, ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.